ಹರೇ ಕೃಷ್ಣ. ಎಲ್ಲ ಭಕ್ತರಿಗೂ ನಮಸ್ಕಾರ. ಇವತ್ತಿನ ಭಗವದ್ಗೀತಾ ಕ್ಲಾಸಿಗೆ ನಿಮಗೆಲ್ಲರಿಗೂ ಸ್ವಾಗತ. ಪ್ರಾರ್ಥನೆ ಮುಖಾಂತರ ನಮ್ಮ ಕ್ಲಾಸನ್ನು ನಾವು ಪ್ರಾರಂಭ ಮಾಡುವ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ ಇತಿ ನಾಮಿನೆ ನಮಸ್ತೆ ಸಾ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಶತಾರಿಣೆ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸೊ ಇಲ್ಲಿವರೆಗೆ 2ನೇ ಅಧ್ಯಾಯದ ಶ್ಲೋಕ ನಂಬರ್ 9ವರೆಗೆ ನಾವು ನೋಡಿದ್ದೇವೆ. ಇವತ್ತು ಶ್ಲೋಕ ನಂಬರ್ 70, ಶ್ಲೋಕ ನಂಬರ್ 70, 2ನೇ ಅಧ್ಯಾಯ ಭಗವದ್ಗೀತಾ. ಆಪೂರ್ಯಮಾಣಂ ಅಚಲ ಪ್ರತಿಷ್ಠಂ ಸಮುದ್ರಮಾಪಃ ಪ್ರವಿಶಂತಿ ಯದ್ವತ್ ತದ್ವದ್ ಕಾಮಾಯಂ ಪ್ರವಿಶಂತಿ ಸರ್ವೇ ಶಾಂತಿಮಾಪ್ನೋತಿ ನ ಕಾಮಕಾಮಿ. ಸೊ ಸ್ಥಿತಪ್ರಜ್ಞ ಅಂದ್ರೆ ಭಗವಂತನಲ್ಲಿ ಸಾಕ್ಷಾತ್ಕಾರ ಆಗಿರುವಂತಹ ವ್ಯಕ್ತಿ, ಅವನ ಲಕ್ಷಣಗಳು ಏನು ಅಂತೇಳಿ ಈ ಭಾಗದಲ್ಲಿ 2ನೇ ಅಧ್ಯಾಯದ ಭಾಗದಲ್ಲಿ ನಾವು ನೋಡ್ತಾ ಇದ್ದೇವೆ. ವಿವಿಧ ಲಕ್ಷಣಗಳನ್ನು ಕೃಷ್ಣ ಇಲ್ಲಿ ವಿವರಿಸಿದ್ದಾರೆ. ಸೊ ಇನ್ನೊಂದು ಲಕ್ಷಣವನ್ನು ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಆಪೂರ್ಯಮಾಣಂ ಅಚಲಂ ಅಪ್ರತಿಷ್ಠಂ. ಅಚಲ ಪ್ರತಿಷ್ಠಂ ಸಮುದ್ರಮಾಪಃ ಪ್ರವಿಶಂತಿ ಯದ್ವತ್. ಸೊ ಇಲ್ಲಿ ಒಂದು ಇದ್ದಾರೆ, ಸ್ಥಿತಪ್ರಜ್ಞನಾಗಿರುವಂತಹ ಭಗವಂತನ ಸಾಕ್ಷಾತ್ಕಾರವನ್ನು ಹೊಂದಿರುವಂತಹ ವ್ಯಕ್ತಿಯ ಮನಸ್ಸು ಹೇಗಿರುತ್ತೆ ಅಂತೇಳಿ ಸಮುದ್ರದ ಉದಾಹರಣೆ ಕೊಟ್ಟು ಇಲ್ಲಿ ವಿವರಿಸ್ತಾ ಇದ್ದಾರೆ. ಸೊ ಸಮುದ್ರಕ್ಕೆ ನದಿಗಳು ಯಾವಾಗಲೂ ಪ್ರವೇಶ ಮಾಡ್ತಾನೆ ಇರುತ್ತೆ. ಬೇರೆ ಬೇರೆ ನದಿಗಳು ಸಮುದ್ರವನ್ನು ಪ್ರವೇಶಿಸ್ತಾ ಇರುತ್ತವೆ. ಆದರೂ ಕೂಡ ಆ ಸಮುದ್ರ ತುಂಬಿ ತುಳ್ಕೋದಿಲ್ಲ. ಅದು ತನ್ನ ಸ್ಥಾನದಲ್ಲೇ ಇರುತ್ತೆ, ಅದು ಓವರ್ಫ್ಲೋ ಆಗುವುದಿಲ್ಲ. ಇಷ್ಟು ಅದರಲ್ಲಿ ನೀರು ಸುರಿಸ್ತಾ ಇದ್ರು ಕೂಡ ಸಮುದ್ರ ತನ್ನ ಸ್ಥಾನದಲ್ಲೇ ಹಾಗೆ ಇರುತ್ತೆ. ಪ್ರಿಯಮಾಣಂ, ಸದಾ ನದಿಗಳು ಪ್ರವೇಶಿಸಿ ನೀರು ತುಂಬುತ್ತಿದ್ದರೂ ಅಚಲ ಪ್ರತಿಷ್ಠಂ, ಅದು ಸ್ಥಿರವಾಗಿರುತ್ತೆ, ಅಚಲವಾಗಿರುತ್ತೆ ಸಮುದ್ರವು. ಆಪಹ ಪ್ರವಿಶಂತಿ ಯತ್ವತ್. ಸೊ ಬೇರೆ ಬೇರೆ ನದಿಗಳಿಂದ ನೀರು ಅದರಲ್ಲಿ ಪ್ರವೇಶಿಸ್ತಾ ಇದ್ರೂ ಕೂಡ ಅದು ಸ್ಥಿರವಾಗಿರುತ್ತೆ. ಅದೇ ರೀತಿಯಾಗಿ ತದ್ವದ್ ಕಾಮಾಯಂ ಪ್ರವಿಶಂತಿ ಸರ್ವೇ, ನಿರಂತರವಾಗಿ ಕಾಮಗಳಿಂದ ಮನಸ್ಸು ಕಲಕದಂತಿರುವ ಶಾಂತಿಯನ್ನು ಸಾಧಿಸಬಲ್ಲ. ತದ್ವತ್ ಕಾಮಾಯಂ ಪ್ರವಿಶಂತಿ ಸರ್ವೇ. ಸೊ ಹೇಗೆ ಬೇರೆ ಬೇರೆ ನದಿಗಳಿಂದ ನೀರು ಸಮುದ್ರಕ್ಕೆ ಬಂದು ಸೇರ್ತಾ ಇದೆ, ಅದೇ ರೀತಿಯಾಗಿ ನಮ್ಮ ಮನಸ್ಸಿನಲ್ಲಿ ಕೂಡ ನಮ್ಮ ಮನಸ್ಸು ಬೇರೆ ಬೇರೆ ಕಾಮದ ವಿಚಾರಗಳನ್ನು ಉತ್ಪತ್ತಿ ಮಾಡ್ತಾ ಇರಬಹುದು. ಆ ರೀತಿಯ ಬೇರೆ ಬೇರೆ ಕಾಮದ ವಿಚಾರಗಳು, ಸ್ವಂತ ಇಂದ್ರಿಯಗಳನ್ನು ತೃಪ್ತಿ ಮಾಡುವಂತಹ ಇಂದ್ರಿಯ ಭೋಗದ ಬೇರೆ ಬೇರೆ ವಿಚಾರಗಳು ಒಬ್ಬ ಸ್ಥಿತಪ್ರಜ್ಞನ ಮನಸ್ಸಿನಲ್ಲಿ ಹುಟ್ಟುತ್ತಾ ಇದ್ರೂ ಕೂಡ ಇಂತಹ ಕಾಮಗಳನ್ನು ಶ್ರಮಿಸುವವನಿಗೆ ಶಾಂತಿ ದೊರೆಯಲಾರದು. ಸೊ ಯಾರ ಮನಸ್ಸು ಅದರಿಂದ ಕಲುಕದಂತಿರುವ ಮನುಷ್ಯನು ಮಾತ್ರವೇ ಶಾಂತಿಯನ್ನು ಸಾಧಿಸಬಲ್ಲ. ಸೊ ಬೇರೆ ಬೇರೆ ಈ ತರಹ ವಿಚಾರಗಳು, ಇಂದ್ರಿಯ ತೃಪ್ತಿಯ ವಿಚಾರಗಳು ಮನಸ್ಸಿನಲ್ಲಿ ಬರ್ತಾ ಇದ್ರೂ ಕೂಡ ಅವುಗಳಿಂದ ವಿಚಲಿತನಾಗದೆ ಯಾವ ವ್ಯಕ್ತಿಯು ಸ್ಥಿರನಾಗಿರುತ್ತಾನೆ ಅಂತಹ ವ್ಯಕ್ತಿಯು ಶಾಂತಿಯನ್ನು ಸಾಧಿಸಬಲ್ಲ. ಸೊ ಯಾರು ಬರ್ತಾ ಇರುವಂಥ ಎಲ್ಲಾ ವಿಚಾರಗಳನ್ನ, ಇಂದ್ರಿಯ ತೃಪ್ತಿಯ ವಿಚಾರಗಳನ್ನ ಅದನ್ನು ತೃಪ್ತಿಪಡಿಸ್ತಾ ಹೋಗ್ತಾನೆ, ಇಂತಹ ಕಾಮಗಳನ್ನು ತೃಪ್ತಿಗೊಳಿಸಲು ಶ್ರಮಿಸುವವನಿಗೆ ಶಾಂತಿ ದೊರೆಯಲಾರದು. ಸೊ
ಸರ್ವೇ ಸ ಶಾಂತಿ ಮಾಪ್ನೋತಿ ನ ಕಾಮ ಕಾಮಿ. ಸೊ ಯಾರು ಇಂದ್ರಿಯ ಸುಖದ ಏನು ಬಯಕೆಗಳಿರುತ್ತೆ, ಆಸೆಗಳಿರುತ್ತೆ, ಅದನ್ನು ಪೂರೈಸಲಿಕ್ಕೆ ಪ್ರಯತ್ನ ಪಡ್ತಿರ್ತಾನೆ. ಏನೋ ಒಂದು ಆಸೆ ಬಂತು, ಓಕೆ ಅದನ್ನೀಗ ಪೂರೈಸುವ, ಮತ್ತೊಂದೇನೋ ಆಸೆ ಬಂತು ಅದನ್ನು ಈಗ ಪೂರೈಸುವ, ಮತ್ತೇನೋ ಒಂದು ಆಸೆ ಬಂತು ಅದನ್ನು ಪೂರೈಸುವ. ಸೊ ಮನಸ್ಸಿನಲ್ಲಿ ನಮ್ಮ ಗುಣಗಳ ಪ್ರಭಾವದಿಂದಾಗಿ ಈ ರೀತಿಯಾಗಿ ಬೇರೆ ಬೇರೆ ವಿಚಾರಗಳು ಬರ್ತಾನೆ ಇರುತ್ತೆ. ಸೊ ಇಂಥ ವಿಚಾರಗಳನ್ನು, ಈ ಕಾಮದ ಏನು ವಿಚಾರಗಳಿರುತ್ತೆ, ಇಂದ್ರಿಯ ತೃಪ್ತಿಯ ವಿಚಾರಗಳು, ಅದನ್ನು ತೃಪ್ತಗೊಳಿಸಲಿಕ್ಕೆ ಶ್ರಮಿಸದೆ ಯಾರು ತನ್ನ ಮನಸ್ಸನ್ನು ಅಂತಹ ವ್ಯಕ್ತಿ ಮಾತ್ರ ಶಾಂತಿಯನ್ನು ಸಾಧಿಸಬಲ್ಲ. ಉಳಿದವರಿಗೆ ಈ ಶಾಂತಿಯು ದೊರೆಯ ಭಾವಾರ್ಥ. ಸಾಗರವು ಯಾವಾಗಲೂ ನೀರಿನಿಂದ ತುಂಬಿರುತ್ತದೆ, ಅದರಲ್ಲಿಯೂ ಮಳೆಗಾಲದಲ್ಲಿ ಹೆಚ್ಚು ನೀರು ಅದನ್ನು ತುಂಬುತ್ತದೆ. ಆದರೂ ಸಾಗರವು ಒಂದೇ ರೀತಿ ಇರುತ್ತದೆ, ಶಾಂತವಾಗಿ ಇರುತ್ತದೆ. ಅದು ಪ್ರಕ್ಷುಬ್ಧವಾಗುವುದಿಲ್ಲ ಮತ್ತು ತನ್ನ ದಡದ ಮಿತಿಯನ್ನು ಮೀರುವುದಿಲ್ಲ. ಎಷ್ಟೇ ಮಳೆ ಬಂದು ಆ ಸಾಗರದಲ್ಲಿ ತುಂಬ್ತಾ ಇದ್ರು ಕೂಡ, ಎಷ್ಟೇ ನದಿಗಳಿಂದ ಅದರಲ್ಲಿ ನೀರು ಹರಿದು ಹೋಗ್ತಾ ಇದ್ರು ಕೂಡ, ಅದು ತನ್ನ ಮಿತಿಯನ್ನು ದಾಟುವುದಿಲ್ಲ. ಕೃಷ್ಣ ಪ್ರಜ್ಞೆಯಲ್ಲಿ ಮನಸ್ಸು ನೆಲೆಸಿರುವವನ ವಿಷಯದಲ್ಲಿಯೂ ಇದು ಸತ್ಯ. ಸೊ ಈ ಉದಾಹರಣೆ ಏನು ಕೊಡ್ತಾ ಇದ್ದಾರೆ ಇಲ್ಲಿ ಕೃಷ್ಣ, ಅದೇ ರೀತಿಯಾಗಿ ಒಬ್ಬ ಭಕ್ತನು, ಶುದ್ಧ ಭಕ್ತನು, ಕೃಷ್ಣ ಪ್ರಜ್ಞೆಯಲ್ಲಿರುವ ಶುದ್ಧ ಭಕ್ತನ ಮನಸ್ಸು ಕೂಡ ಅದೇ ರೀತಿಯಾಗಿ ಇರುತ್ತೆ. ಐಹಿಕ ಶರೀರವಿರುವಷ್ಟು ಕಾಲವು ಇಂದ್ರಿಯ ತೃಪ್ತಿಗಾಗಿ ಶರೀರದ ಬೇಡಿಕೆಗಳು ಇದ್ದೇ ಇರುತ್ತವೆ. ಎಲ್ಲಿವರೆಗೆ ಈ ಶರೀರ, ಈ ಇಂದ್ರಿಯ ತೃಪ್ತಿಯ ಬಯಕೆಗಳು, ಅದರ ಶರೀರದ ಬೇಡಿಕೆಗಳು ಇದ್ದೇ ಇರುತ್ತವೆ. ನಮ್ಮ ಮನಸ್ಸು ಬೇರೆ ಬೇರೆ ಆಸೆಗಳನ್ನು ಹುಟ್ಟಿಸ್ತಾನೇ ಇರುತ್ತೆ. ಆದರೆ ಭಕ್ತನು ಪೂರ್ಣತೆಯನ್ನು ಪಡೆದಿರುವುದರಿಂದ ಅವನ ಮನಸ್ಸು ಇಂತಹ ಆಸೆಗಳಿಂದ ಕದಡುವುದಿಲ್ಲ. ಈ ರೀತಿಯ ಆಸೆಗಳು ಹುಟ್ಟಿ ಬಂದರೂ ಕೂಡ ಮನಸ್ಸಿನಲ್ಲಿ ಅಂತಹ ವ್ಯಕ್ತಿ ತಾನೆ, ಅವನು ಇಂತಹ ಆಸೆಗಳಿಂದ ವಿಚಲಿತನಾಗುವುದಿಲ್ಲ, ಕದಡುವುದಿಲ್ಲ. ಕೃಷ್ಣ ಪ್ರಜ್ಞೆಯುಳ್ಳ ಮನುಷ್ಯನಿಗೆ ಯಾವುದರ ಅಗತ್ಯವೂ ಇಲ್ಲ, ಏಕೆಂದರೆ ಭಗವಂತನೇ ಅವನ ಎಲ್ಲ ಐಹಿಕ ಅಗತ್ಯಗಳನ್ನು ಪೂರೈಸುತ್ತಾನೆ. ಸೊ ಕೃಷ್ಣನೇ ಸ್ವತಃ ಭಕ್ತನ ಎಲ್ಲ ಏನು ಅವಶ್ಯಕತೆಗಳಿದೆ ಅದನ್ನು ಪೂರೈಸ್ತಾ ಇರುವುದರಿಂದ ಅವನಿಗೆ ಯಾವುದೇ ತನಗೆ ಎಷ್ಟು ಬೇಕು, ನಮಗೆ ಎಷ್ಟು ಅಗತ್ಯ ಇದೆ ಅದಕ್ಕಿಂತ ಹೆಚ್ಚಾಗಿ ಇರಲ್ಲ. ಅವನು ಕೇವಲ ಈ ಶರೀರವನ್ನು ಮೇಂಟೈನ್ ಮಾಡಲಿಕ್ಕೆ ಏನು ಬೇಕು ಅದಷ್ಟನ್ನೇ ಅವನು ಮಾಡ್ತಾ ಇರ್ತಾನೆ. ತುಂಬಾ ಅತಿಶಯವಾಗಿ ಇಂದ್ರಿಯಗಳನ್ನು ತೃಪ್ತಿ ಮಾಡಲಿಕ್ಕೆ ಹೋಗಲ್ಲ. ಉದಾಹರಣೆಗೆ ಊಟ ಮಾಡೋದು. ಸೊ ಈ ಶರೀರ ಕೆಲಸ ಮಾಡಬೇಕಂದ್ರೆ ಅದಕ್ಕೆ ಆಹಾರ ಬೇಕೇ ಬೇಕು. ಸೊ ಕೃಷ್ಣ ಪ್ರಜ್ಞೆಯಲ್ಲಿರೋ ವ್ಯಕ್ತಿ ಆ ಶರೀರಕ್ಕೆ ಎಷ್ಟು ಆಹಾರ ಬೇಕೋ ಅದಷ್ಟೇ ಆಹಾರವನ್ನು ಕೊಡ್ತಾನೆ. ಅತ್ಯಾಹಾರವನ್ನು ಮಾಡೋದಿಲ್ಲ, ಅವಶ್ಯಕತೆಗಿಂತ ಹೆಚ್ಚು ತಿನ್ನುವುದಿಲ್ಲ. ಮತ್ತೆ ಯಾವುದು ಅಪ್ರೂವ್ಡ್ ಇದೆ ಅಂದ್ರೆ ಶಾಸ್ತ್ರ ಆಹಾರವನ್ನು ಮಾತ್ರ ತಿಂತಾನೆ. ಶಾಸ್ತ್ರ ಸಮ್ಮತವಾಗಿರುವಂತಹ ಆಹಾರ ಅಂತಂದ್ರೆ ಭಗವದ್ಗೀತೆಯಲ್ಲಿ ನಾವು ಮುಂದೆ ನೋಡ್ತೇವೆ, ಯಜ್ಞಶಿಷ್ಟ ಅಂದ್ರೆ ಭಗವಂತನಿಗೆ ಅರ್ಪಣೆ ಮಾಡಿದ ಆದ್ಮೇಲೆ ಅದನ್ನ ಯಜ್ಞಶಿಷ್ಟ ಅಂತೇಳಿ ಹೇಳ್ತಾರೆ, ಅಥವಾ ಪ್ರಸಾದ ಅಂತೇಳಿ ಹೇಳ್ತಾರೆ. ಸೊ ಭಗವಂತನಿಗೆ ಅರ್ಪಣೆ ಆದಮೇಲೆ ಅದು ಯಜ್ಞಶಿಷ್ಟವಾಗುತ್ತೆ ಅಥವಾ ಅದು ಪ್ರಸಾದವಾಗುತ್ತೆ. ಸೊ ಅಂತಹ ಆಹಾರವನ್ನು, ಪ್ರಸಾದವನ್ನು ಮಾತ್ರ ಅವನು ಸ್ವೀಕರಿಸ್ತಾ ಇರ್ತಾನೆ. ಮತ್ತೆ ಶರೀರವನ್ನು ಮೇಂಟೈನ್ ಮಾಡಲಿಕ್ಕೆ ಎಷ್ಟು ಬೇಕೋ ಅದಷ್ಟನ್ನೇ ತಿಂತಾನೆ. ಆಮೇಲೆ ಇಷ್ಟು ಏನು ಅವಶ್ಯಕತೆಗಳಿದೆ ಈ ಶರೀರವನ್ನು ಮೇಂಟೈನ್ ಮಾಡಲಿಕ್ಕೆ ಭಕ್ತನಿಗೆ ಕೃಷ್ಣನು ಪೂರೈಕೆಯನ್ನು ಮಾಡೇ ಮಾಡ್ತಾನೆ. ಸೊ ಹಾಗಾಗಿ ಅವನಿಗೆ ತುಂಬಾ ಅಗತ್ಯತೆಗಳು ಇರುವುದಿಲ್ಲ, ಮಿನಿಮಮ್ ಮೇಂಟೆನೆನ್ಸ್. ಆದುದರಿಂದ ಆತನು ಸಮುದ್ರದಂತೆ ಯಾವಾಗಲೂ ತನ್ನಲ್ಲೇ ಪೂರ್ಣತೆ ಇರುವವನು. ಸಮುದ್ರದೊಳಕ್ಕೆ ಹರಿಯುವ ನದಿಯ ನೀರಿನಂತೆ ಬಯಕೆಗಳು ಅವನಿಗೆ ಬರಬಹುದು, ಆದರೆ ಅವನು ತನ್ನ ಚಟುವಟಿಕೆಗಳಲ್ಲಿ ಸ್ಥಿರನಾಗಿ ಇರುತ್ತಾನೆ. ಸೊ ಇದನ್ನು ನಾವು ತಿಳ್ಕೋಬೇಕು. ಹೇಗೆ ನಾವು ಭಕ್ತಿಯಲ್ಲಿ ಮುಂದುವರಿತಾ ಹೋಗ್ತೇವೆ, ನಮ್ಮಲ್ಲಿ ಮನಸ್ಸಿನಲ್ಲಿ ಈ ತರ ಬಯಕೆಗಳು ಬರುವುದೇ ಇಲ್ವಾ ಅಂತ ಹೇಳಿ ಅಲ್ಲ, ಅದು ಬರ್ತಾ ಇರಬಹುದು. ಸಮಯಕ್ಕೆ ಬೇರೆಗಳ ಗುಣಗಳ ಪ್ರಭಾವದಿಂದ ಬೇರೆ ಬೇರೆ ವಿಚಾರ ಇರಬಹುದು. ಆದ್ರೆ ಯಾವ ವ್ಯಕ್ತಿಯು ಈ ಕೃಷ್ಣ ಪ್ರಜ್ಞೆಯಲ್ಲಿ ಪ್ರಗತಿಯನ್ನು ಸಾಧಿಸಿರ್ತಾನೆ, ಅವನು ಆ ಬಯಕೆಗಳಿಂದ ಅಥವಾ ಆ ವಿಚಾರಗಳಿಂದ ಅವನು ವಿಚಲಿತನಾಗುವುದಿಲ್ಲ. ಇದು ಲಕ್ಷಣ.
ಇಂದ್ರಿಯ ತೃಪ್ತಿಯ ಬಯಕೆಗಳಿಂದ ಅವನಿಗೆ ಒಂದಿಷ್ಟು ಕ್ಷೋಭೆಯಾಗುವುದಿಲ್ಲ. ಒಬ್ಬ ಮನುಷ್ಯನಲ್ಲಿ ಕೃಷ್ಣ ಪ್ರಜ್ಞೆಯು ಇದೆ ಎನ್ನುವುದಕ್ಕೆ ಇದೇ ಸಾಕ್ಷ್ಯಾಧಾರ. ಅವನಲ್ಲಿ ಬಯಕೆಗಳಿದ್ದರೂ ಐಹಿಕ ಇಂದ್ರಿಯ ತೃಪ್ತಿಯ ಒಲವು ಇರುವುದೇ ಇಲ್ಲ. ಅವನು ಭಗವಂತನ ದಿವ್ಯ ಪ್ರೇಮದ ಸೇವೆಯಲ್ಲಿ ತೃಪ್ತನಾಗಿರುವುದರಿಂದ ಸಮುದ್ರದಂತೆ ಸ್ಥಿರನಾಗಿರಬಲ್ಲ. ಸೊ ಆ ಸ್ಥಿರತೆಗೆ ಕಾರಣ ಏನು? ದಿವ್ಯ ಪ್ರೇಮದ ಸೇವೆಯಲ್ಲಿ ತೃಪ್ತನಾಗಿದ್ದಾನೆ. ಸೊ ಅದರಲ್ಲೇ ಅವನಿಗೆ ತೃಪ್ತಿ ಸಿಗ್ತಾ ಇರೋದ್ರಿಂದ ಈ ಬೇರೆ ಯಾವುದೇ ರೀತಿಯ ಏನು ಗಳು ಬಂದರೂ ಕೂಡ ಆ ವಿಚಾರಗಳಿಂದ ಆ ವ್ಯಕ್ತಿಯು ಭಗವಂತನ ಭಕ್ತನಾಗಿರುವವನು, ಶುದ್ಧ ಭಕ್ತನಾಗಿರುವವನು, ಅವನು ವಿಚಲಿತನಾಗುವುದಿಲ್ಲ, ಅವನು ಸ್ಥಿರವಾಗಿ ಇರುತ್ತಾನೆ. ಇದರ ಪ್ರಭಾವ ಏನಂತಂದ್ರೆ, ಇದರ ರಿಸಲ್ಟ್, ಪರಿಣಾಮ ಏನಂತಂದ್ರೆ, ಆದುದರಿಂದ ಸಂಪೂರ್ಣವಾಗಿ ಶಾಂತಿಯನ್ನು ಅನುಭವಿಸಬಲ್ಲ. ಸೊ ಎಲ್ಲಿವರೆಗೆ ನಾವು ನಮ್ಮ ಮನಸ್ಸಿಗೆ ಏನು ವಿಚಾರಗಳು ಬರ್ತಾ ಇರ್ತವೆ ಅದೆಲ್ಲ ಆಸೆಗಳನ್ನು ನಾವು ಪೂರೈಸಲಿಕ್ಕೆ ಪ್ರಯತ್ನ ಪಡ್ತಾ ಇರ್ತೇವೆ, ಅದಕ್ಕೆ ಒಂದು ಮಿತಿನೇ ಇರೋದಿಲ್ಲ. ಒಂದು ಮುಗಿದ್ಮೇಲೆ ಇನ್ನೊಂದು ಬೇರೆ ಬೇರೆ ಆಸೆಗಳು ಬರ್ತಾನೆ ಇರುತ್ತೆ. ಸೊ ಎಲ್ಲ ಆಸೆಗಳನ್ನು ನಾನು ಪೂರೈಸಲಿಕ್ಕೆ ಪ್ರಯತ್ನ ಪಡ್ತಾ ಇದ್ರೆ ನನಗೆ ಶಾಂತಿ ಇರೋದಿಲ್ಲ. ಸೊ ಯಾವಾಗ ನಾವು ಕೃಷ್ಣನ ಸೇವೆಯಲ್ಲಿ ನಮ್ಮನ್ನು ತೊಡಗಿಸಿಕೊಂಡು ತೃಪ್ತಿಯನ್ನು ಹೊಂದುತ್ತೇವೆ, ಆವಾಗ ಆಟೋಮೆಟಿಕ್ ಆಗಿ ನಾವು ಸಂಪೂರ್ಣವಾದ ಶಾಂತಿಯನ್ನು ಅನುಭವಿಸಬಹುದು. ಐಹಿಕ ಯಶಸ್ಸಿನ ಬಯಕೆಯಾಗಿರಲಿ, ಮುಕ್ತಿಯ ಬಯಕೆಯಾಗಿರಲಿ, ಬಯಕೆಗಳನ್ನು ತೃಪ್ತಿಪಡಿಸಲು ಅಪೇಕ್ಷಿಸುವವರಿಗೆ ಶಾಂತಿ ಎಂಬುದೇ ಇಲ್ಲ. ಸೊ ಇಲ್ಲಿ ಎರಡು ಪ್ರಕಾರದ ಜನರ ಬಗ್ಗೆ ಹೇಳಿದ್ದಾರೆ. ಒಂದು, ಈ ಭೌತಿಕ ಇಂದ್ರಿಯ ತೃಪ್ತಿಯ ಬಯಕೆ ಇರುವವರು, ಅಥವಾ ಕರ್ಮಕಾಂಡ ಅಂದ್ರೆ ತಮ್ಮ ಇಂದ್ರಿಯ ತೃಪ್ತಿ ಮಾಡಲಿಕ್ಕೆ ಆಸೆ ಇರುವವರು, ಅಥವಾ ಮುಕ್ತಿಯ ಆಸೆ ಇರುವವರು. ಈ ಸಂಸಾರ, ಈಗ ನಾನು ಮುಕ್ತಿಯನ್ನು ಹೊಂದಿ ಬ್ರಹ್ಮ ಜ್ಯೋತಿಯಲ್ಲಿ ಲೀನವಾಗಬೇಕು. ಸೊ ಈ ತರ ಯಾರು ಆಸೆಗಳನ್ನ ಇಟ್ಕೊಂಡಿರ್ತಾರೆ, ಆ ಇಬ್ಬರಿಗೂ ತೃಪ್ತಿ ಇರುವುದಿಲ್ಲ. ಬಯಕೆಗಳನ್ನು ತೃಪ್ತಿಪಡಿಸಲು ಅಪೇಕ್ಷಿಸುವವರಿಗೆ ಶಾಂತಿ ಎಂಬುದೇ ಇಲ್ಲ. ಅವರು ಯಾವಾಗಲೂ ಶಾಂತ ಸ್ಥಿತಿಯಲ್ಲಿ ಇರಲಿಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ಅವರಿಗೆ ತಮ್ಮದೇ ಆದಂತ ಆಸೆಗಳಿದೆ. ಇಂದ್ರಿಯಗಳನ್ನು ತೃಪ್ತಿಪಡುವ ಆಸೆ, ಸಂಸಾರಿಕ ಏನು ಆ ಕ್ಲೇಶಗಳಿಂದ ನಾನು ಬಿಡ ಆಸೆ. ಎಲ್ಲಿವರೆಗೆ ಈ ರೀತಿ ಆಸೆಗಳಿರುತ್ತೆ ಅವನಿಗೆ ಶಾಂತಿ ಸಿಗಲಿಕ್ಕೆ ಸಾಧ್ಯವಿಲ್ಲ. ಕಾಮ್ಯ ಕರ್ಮಿಗಳು, ಮೋಕ್ಷಾರ್ಥಿಗಳು ಹಾಗೂ ಯೋಗ ಸಿದ್ಧಿಯನ್ನು ಬಯಸುವವರು ಪೂರೈಕೆಗೊಳ್ಳದ ಬಯಕೆಗಳಾಗಿರುತ್ತಾರೆ. ಸೊ ಇದು ಭುಕ್ತಿ, ಮುಕ್ತಿ ಮತ್ತು ಸಿದ್ಧಿ. ಭುಕ್ತಿ ಅಂತಂತಂದ್ರೆ ಭೋಗ ವಸ್ತುಗಳ ಆಸೆ ಇಟ್ಕೊಳ್ಳೋದು. ಮುಕ್ತಿ ಅಂತಂತಂದ್ರೆ ಒಂದು ಪ್ರಕಾರದ ಮುಕ್ತಿ, ಇದು ಯಾರು ನಿರಾಕಾರವಾದಿಗಳು ಬಯಸೋದು, ಬ್ರಹ್ಮಜ್ಯೋತಿಯಲ್ಲಿ ಲೀನವಾಗುವುದು ಅಂತೇಳಿ. ಮತ್ತೊಂದು ಸಿದ್ಧಿಯನ್ನು ಬಯಸುವವರು, ಅಷ್ಟಸಿದ್ಧಿಗಳು, ಯೋಗ ಮಾಡಿದ ಮೇಲೆ ಬರುವಂತಹ, ಅಷ್ಟಾಂಗ ಯೋಗ ಮಾಡಿದಾಗ ಸಿಗುವಂತಹ ಅಷ್ಟಸಿದ್ಧಿಗಳು. ಸೊ ಯಾರಿಗೆ ಈ ಮೂರು ಪ್ರಕಾರದ ಆಸೆಗಳಿದೆ, ಅವರು ಯಾವಾಗಲೂ ಸುಖವನ್ನು ಹೊಂದಲಿಕ್ಕೆ ಸಾಧ್ಯವಿಲ್ಲ. ಭುಕ್ತಿ, ಮುಕ್ತಿ, ಸಿದ್ಧಿಕಾಮಿ ಸಕಲಿ ಅಶಾಂತ, ಅವರು ಯಾವಾಗಲೂ ಅಶಾಂತರಾಗಿರುತ್ತಾರೆ. ಕೃಷ್ಣ ಭಕ್ತ ನಿಷ್ಕಾಮ, ಕೃಷ್ಣ ಭಕ್ತನಲ್ಲಿ ತನ್ನ ಇಂದ್ರಿಯಗಳನ್ನು ತೃಪ್ತಿಪಡಿಸುವಂತ ಯಾವುದೇ ಆಸೆ ಇರುವುದಿಲ್ಲ. ಅವನು ಕೇವಲ ಕೃಷ್ಣನ ಇಂದ್ರಿಯಗಳನ್ನು ತೃಪ್ತಿಪಡಿಸಲಿಕ್ಕೆ ಕೃಷ್ಣನ ಸೇವೆಯಲ್ಲಿ ತೊಡಕೊಂಡಿರ್ತಾನೆ. ಸೊ ಹಾಗಾಗಿ ಅವನು ಸದಾ ಶಾಂತನಾಗಿರುತ್ತಾನೆ. ಕೃಷ್ಣ ಭಕ್ತ ನಿಷ್ಕಾಮ ಅತ ಏವ ಶಾಂತ. ಸೊ ಕೃಷ್ಣ ಪ್ರಜ್ಞೆಯಲ್ಲಿರುವ ಮನುಷ್ಯನು ಭಗವಂತನ ಸೇವೆಯಲ್ಲಿಯೇ ಸುಖ ಹೊಂದುತ್ತಾನೆ. ಭಕ್ತಿಗೊಳಿಸಬೇಕಾದ ಬಯಕೆಗಳು ಯಾವುವು? ವಾಸ್ತವವಾಗಿ ಯಾವುದನ್ನು ಐಹಿಕ ಬಂಧನ ಎಂದು ಕರೆಯುತ್ತೇವೆಯೋ ಅದರಿಂದ ಸಹ ಆತನು ಬಿಡುಗಡೆಯನ್ನು ಅಪೇಕ್ಷಿಸುವುದಿಲ್ಲ. ಅಂದ್ರೆ ಭಕ್ತರಿಗೆ ಮೋಕ್ಷದ ಕಾಮನೆಯೂ ಕೂಡ ಇರುವುದಿಲ್ಲ. ಅವರು ನಾನು ಭೌತಿಕ ಸಂಸಾರದಲ್ಲಾದ್ರೂ ಇರಲಿ, ಆಧ್ಯಾತ್ಮಿಕ ಜಗತ್ತಿನಲ್ಲಾದರೂ ಇರಲಿ, ಎಲ್ಲೇ ಇದ್ರೂ ಕೂಡ ನಾನು ಭಗವಂತನ ಸೇವೆಯಲ್ಲಿ ತೊಡಗಿಕೊಂಡಿರ್ಬೇಕು, ಅದೊಂದೇ ಅವರ ಆಸೆ ಆಗಿರುತ್ತೆ. ಸೊ ಈ ಸಂಸಾರದಲ್ಲಿ ತುಂಬಾ ಕಷ್ಟಗಳಿದೆ, ಇಲ್ಲಿಂದ ಮೋಕ್ಷ ಹೊಂದ್ಕೊಂಡು ನಾನು ಹೋಗ್ಬೇಕು, ಆ ರೀತಿಯ ಆಸೆಗಳು ಕೂಡ ಶುದ್ಧ ಭಕ್ತರಲ್ಲಿ ಇರುವುದಿಲ್ಲ. ನಾವು ಚೈತನ್ಯ ಮಹಾಪ್ರಭುಗಳ ಶಿಕ್ಷಾಷ್ಟಕದಲ್ಲಿ ನೋಡ್ತೇವೆ. ಅವ್ರು ಹೇಳಿರೋದು, ಮಮ ಜನ್ಮನಿ ಜನ್ಮನಿ ಭವತಾದ್ ಭಕ್ತಿರಹೈತುಕಿ, ನನಗೆ ಜನ್ಮ ಜನ್ಮಾಂತರದಲ್ಲಿಯೂ ಕೂಡ ನಿನ್ನ ಮೇಲೆ ನನ್ನ ಭಕ್ತಿಯು ಇರಲಿ ಅಂತೇಳಿ ಅವರು ಪ್ರಾರ್ಥನೆ ಮಾಡ್ತಾರೆ. ಅಂದ್ರೆ ಅವ್ರು ಜನ್ಮ ಜನ್ಮಾಂತರ ಅವರು ಮುಕ್ತಿ ಅಪೇಕ್ಷೆಯನ್ನು ಕೂಡ ಮಾಡ್ತಾ ಇಲ್ಲ. ಸೊ ಕೃಷ್ಣ ನನಗೆ ಮತ್ತೆ ಜನ್ಮ ಸಿಗಲಿ, ಆದರೆ ನಾನು ಕೃಷ್ಣನ ಭಕ್ತನಾಗಿಯೇ ಜನ್ಮ ತೆಗೆದುಕೊಳ್ಬೇಕು. ಸೊ ಅದು ಅವರ ಆಸೆ. ಸೊ ಅವರಿಗೆ ಮೇನ್ ಬೇಕಾಗಿರೋದು ಕೃಷ್ಣನ ಸೇವೆ. ಮುಕ್ತಿ ಅವರ
ಗುರಿ ಅಲ್ಲ. ಸೊ ಕೃಷ್ಣನ ಸೇವೆಯಲ್ಲಿ ಯಾರು ತೊಡ್ಕೊಂಡಿರ್ತಾರೆ ಆಟೋಮೆಟಿಕ್ ಆಗಿ ಅವ್ರು ಮುಕ್ತ ಕೂಡ ಆಗಿರ್ತಾರೆ. ಸಂಸಾರದಿಂದನೇ ನಾವು ಹೊರಗಡೆ ಬಂದು ವೈಕುಂಠ ಲೋಕಕ್ಕೆ ಹೋಗಿ ಅಲ್ಲಿಗೆ ನಾವು ಕೃಷ್ಣನ ಜೊತೆ ಇದ್ದೇ ಸೇವೆ ಮಾಡಬೇಕು, ಈ ರೀತಿಯ ಆಸೆ ಕೂಡ ಶುದ್ಧ ಕೃಷ್ಣ ಭಕ್ತನಿಗೆ ಇರೋದಿಲ್ಲ. ಯಾವುದೇ ಸ್ಥಿತಿಯಲ್ಲಿ ಕೃಷ್ಣ ನಮ್ಮನ್ನು ಇಟ್ಟರು ಕೂಡ, ಸ್ವರ್ಗದಲ್ಲಿರಲಿ, ನರಕದಲ್ಲಿರಲಿ, ವೈಕುಂಠದಲ್ಲಿರಲಿ, ಎಲ್ಲೇ ಕೃಷ್ಣ ಇಟ್ಟರು ಕೂಡ, ಯಾವುದೇ ಸ್ಥಾನದಲ್ಲಿದ್ದರೂ ನಾವು ಕೃಷ್ಣನ ಸೇವೆಯಲ್ಲಿ ಸದಾ ತೊಡಕೊಂಡಿರಬೇಕು. ಸೊ ಇದು ಒಂದೇ ಭಗವಂತನ ಶುದ್ಧ ಭಕ್ತರಿಗೆ ಆಸೆ ಇರುತ್ತೆ. ಸೊ ಈ ರೀತಿಯಾಗಿ ಯಾರು ಆಸೆ ಇಟ್ಕೊಂಡಿರ್ತಾರೆ, ಕೇವಲ ಕೃಷ್ಣನ ಭಕ್ತಿಯಲ್ಲಿ ತೊಡಕೊಂಡಿರುವಂಥ ಆಸೆ, ಅವರು ಪ್ರಶಾಂತವಾಗಿರುತ್ತಾರೆ. ಸಮುದ್ರದ ರೀತಿಯಾಗಿ ಅವರು ಪ್ರಶಾಂತರಾಗಿರುತ್ತಾರೆ. ಈ ಇಂದ್ರಿಯ ತೃಪ್ತಿಯನ್ನು ಬಯಸುವವರು, ಮೋಕ್ಷವನ್ನು ಬಯಸುವವರು ಮತ್ತು ಸಿದ್ಧಿಯನ್ನು ಬಯಸುವವರು, ಅವರು ಯಾವತ್ತೂ ಶಾಂತಿಯನ್ನು ಹೊಂದಲಿಕ್ಕೆ ಸಾಧ್ಯವಿಲ್ಲ. ಮುಂದಿನ ಶ್ಲೋಕ. ವಿಹಾಯ ಕಾಮಾನ್ ಯಃ ಸರ್ವಾನ್ ಪುಮಾಂಶ್ಚರತಿ ನಿಸ್ಪೃಹಃ ನಿರ್ಮಮೋ ನಿರಹಂಕಾರ ಸಹಿಮಧಿಗಚ್ಚತಿ. ವಿಹಾಯ ಕಾಮಾನ್ ಯಃ ಸರ್ವಾನ್ ಪುಮಾಂಶ್ಚರತಿ ನಿಸ್ಪೃಹ. ಸೊ ಯಾವ ಮನುಷ್ಯನು ಇಂದ್ರಿಯ ತೃಪ್ತಿಯ ಎಲ್ಲ ಬಯಕೆಗಳನ್ನು ತ್ಯಜಿಸಿದ್ದಾನೋ, ವಿಹಾಯ ಅಂದರೆ ತ್ಯಜಿಸುವುದು, ಎಲ್ಲ ಪ್ರಕಾರದ ಕಾಮಗಳನ್ನು, ಸರ್ವಾನ್ ಕಾಮಾನ್, ಪುಮಾಂಶ್ಚರತಿ ನಿಸ್ಪೃಹ, ಬಯಕೆಗಳಿಂದ ನಿರ್ಮಮ, ಒಡೆತನದ ಭಾವವನ್ನು ಸಂಪೂರ್ಣವಾಗಿ ಬಿಟ್ಟು ಬಿಟ್ಟಿದ್ದಾನೋ. ಮಮ ಅಂತಂದ್ರೆ ಇದು ನನ್ನದು, ನಿರ್ಮಮ ಅಂತಂತಂದ್ರೆ ಯಾವುದು ನನಗೆ ಸೇರಿದ್ದಲ್ಲ, ಅದು ಎಲ್ಲ ಕೃಷ್ಣನಿಗೆ ಸೇರಿದ್ದು, ಸೊ ಅದು ನಿರ್ಮಮ ಭಾವ. ಆಮೇಲೆ ನಿರಹಂಕಾರ, ಅಹಂಕಾರ ರಹಿತನಾಗಿದ್ದಾನೋ. ಸೊ ಅಹಂಕಾರ ಅಂತಂದ್ರೆ ಇದು ನನ್ನಿಂದ ಆಗಿದೆ, ನಾನು ಮಾಡಿದ್ದಿದ್ದು, ಇದು ನನ್ನದು ಅಂದ್ರೆ ಮಮ. ಅಹಂಕಾರ ಅಂತಂದ್ರೆ ನನ್ನಿಂದಾಗಿ ಇದಾಯ್ತು, ಇದಕ್ಕೆ ನಾನೇ ಕಾರಣ. ಸೊ ಯಾರು ಇದನ್ನು ಬಯಸುವುದಿಲ್ಲವೋ ಅದನ್ನು ಯಾಕಂದ್ರೆ ಎಲ್ಲ ಸರ್ವಕಾರಣ ಹೇಳ್ತಾರೆ. ಈಶ್ವರ ಪರಮಕೃಷ್ಣ ಸಚ್ಚಿದಾನಂದ ವಿಗ್ರಹ, ಅನಾದಿರಾದಿರ್ ಗೋವಿಂದ ಸರ್ವಕಾರಣ ಕಾರಣ, ಎಲ್ಲಾ ಕಾರಣಗಳಿಗೂ ಕಾರಣ ಕೃಷ್ಣನು. ಸೊ ಹಾಗಿರುವಾಗ ನಾನು ಹೇಗೆ ಯಾವುದೇ ಒಂದು ಕೆಲಸಕ್ಕಾಗಲಿ ಏನೋ ಒಂದು ರಿಸಲ್ಟ್ ಬಂದ್ರೆ ನಾನು ಹೇಗೆ ಅದಕ್ಕೆ ಕ್ರೆಡಿಟ್ ತಗೋಬಹುದು? ಸೊ ಎಲ್ಲ ಆಗ್ತಾ ಇರೋದು ಕೃಷ್ಣನಿಂದಾನೆ. ನಾನು ಕೇವಲ ಒಂದು ಇನ್ಸ್ಟ್ರೂಮೆಂಟ್, ಉಪಕರಣದ ರೂಪದಲ್ಲಿ ಕೃಷ್ಣನು ನನ್ನನ್ನು ಬಳಸ್ಕೊಂಡಿದ್ದಾನೆ. ಭಕ್ತರ ಮನಸ್ಥಿತಿ ಈ ತರ ಇರುತ್ತೆ. ನಿರ್ಮಮ ಮತ್ತು ಯಾವುದೂ ನನಗೆ ಸೇರಿದ್ದಲ್ಲ, ಅದೆಲ್ಲ ಕೃಷ್ಣನಿಗೆ ಸೇರಿದ್ದು. ಮತ್ತೆ ಏನೇ ಆಗ್ತಾ ಇದ್ರು ಕೂಡ, ಅದು ನನ್ನಿಂದಾನೇ ಆ ಕೆಲಸ ಆಗಿದ್ರು ಕೂಡ ಅಲ್ಟಿಮೇಟ್ಲಿ ಅದನ್ನು ಮಾಡಿರುವುದು ಕೃಷ್ಣನೇ. ನನ್ನನ್ನು ಒಂದು ಉಪಕರಣದ ರೂಪದಲ್ಲಿ ಬಳಸಿಕೊಂಡು ಕೃಷ್ಣ ಈ ಕೆಲಸವನ್ನು ಮಾಡಿದ್ದಾನೆ. ಸೊ ಶುದ್ಧ ಭಕ್ತರು ಯಾವಾಗಲೂ ಈ ನಿರ್ಮಮ ಮತ್ತು ನಿರಹಂಕಾರ ಮನಸ್ಥಿತಿಯಲ್ಲಿ ಇರ್ತಾರೆ. ಕೇವಲ ಅಂತಹ ವ್ಯಕ್ತಿಗಳು ಮಾತ್ರ ಸ ಶಾಂತಿ ಮಧಗಚ್ಚತಿ, ಅವನು ಮಾತ್ರ ನಿಜವಾದ ಶಾಂತಿಯನ್ನು ಪಡೆಯಬಲ್ಲ. ಸೊ ಈಗ ನಾವೆಲ್ಲ ಸುಖವಾಗಿರ್ಬೇಕು, ಶಾಂತಿಯಿಂದ ಇರ್ಬೇಕು ಅಂತೇಳಿ ಬಯಸ್ತಾ ಇರ್ತೇವೆ. ಸೊ ಅದರ ನಾವು ಯಾವಾಗ ಎಲ್ಲವೂ ಕೃಷ್ಣನಿಗೆ ಸೇರಿದ್ದು ಮತ್ತು ಎಲ್ಲವೂ ಆಗ್ತಾ ಇರೋದು ಕೃಷ್ಣನಿಂದನೇ, ಇದು ಯಾವಾಗ ನಾವು ಅರ್ಥ ಮಾಡ್ಕೊಳ್ತೇವೆ, ಆವಾಗ ನಾವು ಶಾಂತಿಯನ್ನು ಪಡೆಯಬಹುದು. ಭಾವಾರ್ಥ. ಕಾಮರಹಿತನಾಗಿರುವುದೆಂದರೆ ಇಂದ್ರಿಯ ತೃಪ್ತಿಗಾಗಿ ಏನನ್ನು ಬಯಸದಿರುವುದು. ಕಾಮರಹಿತ ಅಂತಂತಂದ್ರೆ ನಮ್ಮ ಇಂದ್ರಿಯಗಳನ್ನು ತೃಪ್ತಪಡಿಸ್ಲಿಕ್ಕೆ ನಾವು ಏನನ್ನು ಬಯಸದೇ ಇರುವುದಕ್ಕೆ, ಅಂತ ಸ್ಥಿತಿಗೆ ನಾವು ಕಾಮರಹಿತನಾಗಿರುವುದು ಅಂತೇಳಿ ಹೇಳ್ತೇವೆ. ಬೇರೆ ಮಾತುಗಳಲ್ಲಿ ಹೇಳುವುದಾದರೆ ಕೃಷ್ಣ ಪ್ರಜ್ಞೆಯನ್ನು ಬಯಸುವುದೇ ವಾಸ್ತವವಾಗಿ ಕಾಮರಹಿತನಾಗಿರುವುದು. ಸೊ ಇದು ನೆಗೆಟಿವ್ ಡೆಫಿನೇಷನ್ ಆಯಿತು. ಇಂದ್ರಿಯ ತೃಪ್ತಿಗಾಗಿ ಏನನ್ನು ಬಯಸಬಾರದು. ಅದೇ ಪಾಸಿಟಿವ್ ಡೆಫಿನೇಷನ್ ಅಂತಂತಂದ್ರೆ ಯಾವಾಗಲೂ ಕೃಷ್ಣನ ಸೇವೆಯನ್ನು ನಾವು ಬಯಸಬೇಕು. ಯಾಕಂದ್ರೆ ನಾವು ಬಯಕೆಗಳು ಇಲ್ಲದೆ ಇರಲಿಕ್ಕೆ ಸಾಧ್ಯವೇ ಇಲ್ಲ. ನಾವು ಜೀವಾತ್ಮ ಆಗಿರೋದ್ರಿಂದ, ನಮ್ಮಲ್ಲಿ ಪ್ರಜ್ಞೆ ಚೇತನೆ ಇರೋದ್ರಿಂದ, ಸೊ ಅದರಲ್ಲಿ ಆಸೆಗಳು ಬಯಕೆಗಳು ಬಂದೇ ಬರುತ್ತೆ. ಆದರೆ ಆ ಆಸೆಗಳು ಬಯಕೆಗಳನ್ನು ನಾವು ಕೃಷ್ಣ ಪ್ರಜ್ಞೆಗೆ ಮಾರ್ಪಾಡಿದರೆ ಅದು ನಿಜವಾದ ಕಾಮರಹಿತ ಸ್ಥಿತಿ. ತಾನು ಎಂಬ ಕಲ್ಪನೆಗೊಳಗಾಗದೆ, ಜಗತ್ತಿನಲ್ಲಿ ಯಾವುದಕ್ಕೂ ತಾನು ಒಡೆಯನೆಂದು ತಪ್ಪಾಗಿ ಭಾವಿಸದೆ, ತಾನು ಎಂದೆಂದೂ ಕೃಷ್ಣನ ಸೇವಕ ಎನ್ನುವ ತನ್ನ ನಿಜವಾದ ಸ್ಥಾನವನ್ನು ಅರ್ಥ ಮಾಡಿಕೊಳ್ಳುವುದೇ ಕೃಷ್ಣ ಪ್ರಜ್ಞೆಯ ಪರಿಪೂರ್ಣ ಸ್ಥಿತಿ. ಸೊ ಕೃಷ್ಣ ಪ್ರಜ್ಞೆಯ ಪರ್ಫೆಕ್ಷನ್ ಸ್ಟೇಟ್, ಪರಿಪೂರ್ಣ ಸ್ಥಿತಿ ಏನಂತಂತಂದ್ರೆ, ನನ್ನ ಸ್ಥಾನ ಏನಂತಂದ್ರೆ ನಾನು ಕೃಷ್ಣನ ನಿತ್ಯದಾಸ, ಇದನ್ನು ಅರ್ಥ ಮಾಡಿಕೊಳ್ಳೋದು. ಮತ್ತೆ ನಾನು ಒಡೆಯನು ಅಲ್ಲ, ಇವೆಲ್ಲ ತಪ್ಪು ಕಲ್ಪನೆಗಳು. ಇದು ನನಗೆ ಸೇರಿದ್ದು, ನಾನು ಇದರ ಒಡೆಯ. ಸೊ ಇವೆಲ್ಲ ತಪ್ಪು ಕಲ್ಪನೆಗಳು, ಇದನ್ನು ಮಾಯೆ ಅಂತ ಹೇಳ್ತಾರೆ.
ಮತ್ತೆ ಇನ್ನೊಂದು, ನಾನೇ ಈ ದೇಹ ಅಂಥೇಳಿ ಭಾವಿಸೋದು. ಅಂದರೆ ಈ ದೇಹ ಅಂದರೆ ನಾನು. ಸೊ ಅದು ಕೂಡ ಒಂದು ತಪ್ಪು ಕಲ್ಪನೆ ಅಥವಾ ಮಾಯೆಯ ಪ್ರಭಾವ. ನಿಜವಾದ ಸತ್ಯ ಏನಂತಂತಂದರೆ, ನಾನು ಈ ಶರೀರದ ಒಳಗಡೆ ಇರುವಂಥ ಆತ್ಮ, ಆ ಆತ್ಮದ ನಿಜ ಸ್ಥಿತಿ ಅಂದರೆ ಕೃಷ್ಣನ ಸೇವಕ. ಆಮೇಲೆ ಕೃಷ್ಣನೇ ಎಲ್ಲದರ ಒಡೆಯ. ಸೊ ಇದನ್ನು ಯಾರು ಸರಿಯಾಗಿ ಅರ್ಥ ಮಾಡಿಕೊಂಡಿರ್ತಾರೆ ಅವರು ಕೃಷ್ಣ ಪ್ರಜ್ಞೆಯನ್ನು ಹೊಂದಿದ ಹಾಗೆ. ಈ ಪರಿಪೂರ್ಣ ಸ್ಥಿತಿಯಲ್ಲಿರುವವನು ಕೃಷ್ಣನೇ ಎಲ್ಲದರ ಒಡೆಯ, ಎಲ್ಲವನ್ನು ಕೃಷ್ಣನ ಸಂತೃಪ್ತಿಗಾಗಿ ಬಳಸಬೇಕು ಎನ್ನುವುದನ್ನು ತಿಳಿದಿರುತ್ತಾನೆ. ಸೊ ಈ ರೀತಿ ಯಾರು ತಿಳಿದುಕೊಂಡಿರ್ತಾರೆ, ಈಗ ಕೃಷ್ಣನೇ ಎಲ್ಲದರ ಒಡೆಯ ಆಗಿದ್ದಿದ್ರೆ, ಯಾವುದೇ ಒಂದು ವಸ್ತು ಒಬ್ಬ ವ್ಯಕ್ತಿಗೆ ಅದು ಸೇರಿದ್ರೆ ಅದನ್ನು ನಾನು ಹೇಗೆ ನನ್ನ ಉಪಯೋಗಕ್ಕೆ ಬಳಸ್ಕೊಳ್ಬಹುದು? ಬೇರೆಯವ್ರಿಗೆ ಸೇರಿದ ವಸ್ತುವನ್ನ ನಾನು ಬಳಸ್ಕೊಳ್ಳಿಕ್ಕೆ ಆಗಲ್ಲ. ಆವಾಗ ನಮ್ಮನ್ನು ಕಳ್ಳ ಅಂತೇಳಿ ಹೇಳ್ತಾರೆ. ಬೇರೆಯವ್ರಿಗೆ ಸೇರಿದ ವಸ್ತುವನ್ನು ತಗೊಂಡು ನಾನು ಅದನ್ನು ಎಂಜಾಯ್ ಮಾಡ್ಲಿಕ್ಕೆ ಟ್ರೈ ಮಾಡಿದ್ರೆ ಅದಕ್ಕೆ ಕಳ್ಳತನ ಮಾಡಿದ ಹಾಗೆ. ಸೊ ಎಲ್ಲವೂ ಕೃಷ್ಣನಿಗೆ ಸೇರುವುದರಿಂದ ಅದೆಲ್ಲವನ್ನು ಅವನ ಸೇವೆಯಲ್ಲಿ ಬಳಸ್ಕೊಳ್ಳಬೇಕು. ಸೊ ಕೃಷ್ಣ ಪ್ರಜ್ಞೆಯಲ್ಲಿರುವ ವ್ಯಕ್ತಿ ಇದನ್ನು ಚೆನ್ನಾಗಿ ತಿಳಿದುಕೊಂಡಿರ್ತಾನೆ. ಇಂದ್ರಿಯ ತೃಪ್ತಿಗಾಗಿ ಯುದ್ಧ ಮಾಡಲು ಬಯಸಲಿಲ್ಲ. ಕೃಷ್ಣ ಪ್ರಜ್ಞೆಯನ್ನು ಪಡೆದಾಗ ಕೃಷ್ಣನ ಬಯಸುತ್ತಾನೆ ಎನ್ನುವುದಕ್ಕಾಗಿ ಯುದ್ಧ ಮಾಡಿದ. ಸೊ ಅದು ಭಗವದ್ಗೀತೆಯನ್ನು ಕೇಳೋದಕ್ಕಿಂತ ಮುಂಚೆ ನಾನು ಯುದ್ಧ ಮಾಡುವುದಿಲ್ಲ ಅಂತ ಹೇಳ್ತಾ ಇದ್ದೆ. ಅದಕ್ಕೆ ಕಾರಣ ಏನು? ನನ್ನ ಸಂಬಂಧಿಕರು, ನನ್ನ ಬಂಧುಗಳು, ನನ್ನ ಮಿತ್ರರು ಅವರನ್ನು ಹೇಗೆ ಕೊಲ್ಲಲಿ ಅಂದ್ರೆ ಇದು ಅವನ ಸ್ವಂತದ ಆಸೆ ಆಗಿತ್ತು. ನನ್ನ ಬಂಧು ಬಳಗದವರು, ನನ್ನ ಮಿತ್ರರವರನ್ನೆಲ್ಲ ನಾನು ಜೀವಂತವಾಗಿ ನೋಡಬೇಕು, ನನ್ನ ಕೈಯಿಂದ ಅವರ ಸಾವಾಗಬಾರ್ದು. ಇದು ಅವನ ಆಸೆ ಆಗಿತ್ತು, ಅವನ ಒಂದು ಮೆಂಟ್ಯಾಲಿಟಿ ಆಗಿತ್ತು ಭಗವದ್ಗೀತೆಯನ್ನು ಕೇಳೋದಕ್ಕಿಂತ ಮುಂಚೆ. ಆದರೆ ಭಗವದ್ಗೀತೆಯನ್ನು ಕೇಳಿದ ನಂತರ ಇದು ಯುದ್ಧ ಕೃಷ್ಣ ಬಯಸ್ತಾ ಇರೋದು, ಇದು ಕೃಷ್ಣನ ಪ್ಲಾನ್, ಇದು ಯುದ್ಧವಾಗುವುದು. ಸೊ ಅದು ಅವನಿಗೆ ಅರ್ಥವಾದಾಗ ಅವನು ತನ್ನ ಏನು ಆಸೆ ಇತ್ತು ಅದನ್ನು ಬಿಟ್ಬಿಟ್ಟು ಕೃಷ್ಣನ ಆಸೆಯನ್ನು ಪೂರೈಸಲಿಕ್ಕಾಗಿ ಅವನು ಯುದ್ಧವನ್ನು ಮಾಡ್ತಾನೆ. ಸೊ ಇದನ್ನೇ ಕೃಷ್ಣ ಪ್ರಜ್ಞೆ ಅಂತೇಳಿ ಹೇಳೋದು. ನಾವು ನಮ್ಮ ಆಸೆಗಳನ್ನು ಪೂರೈಸುವ ಬದಲಿಗೆ ಏನು ಕೃಷ್ಣನ ಆಸೆ ಇದೆ ಅದು ಕೃಷ್ಣ ಪ್ರಜ್ಞೆ. ತನಗಾಗಿ ಅವನಿಗಿರಲಿಲ್ಲ, ಆದರೆ ಅದೇ ಅರ್ಜುನನು ಕೃಷ್ಣನಿಗಾಗಿ ತನ್ನಿಂದ ಆದಷ್ಟು ಸಾಮರ್ಥ್ಯದಿಂದ ಯುದ್ಧ ಮಾಡಿದ. ಸೊ ನನಗಾಗಿ ಯುದ್ಧ ಬೇಡ, ನಾನು ಕಾಡಿನಲ್ಲಾದರೂ ಹೋಗಿ ಜೀವನ ಮಾಡ್ತೇನೆ, ಈ ರೀತಿಯಾಗಿ ಅರ್ಜುನ ವಿಚಾರ ಮಾಡ್ತಾ ಇದ್ದ. ಆದರೆ ಯಾವಾಗ ಅವನಿಗೆ ಕೃಷ್ಣ ಯುದ್ಧ ಮಾಡಬೇಕು ಅಂತ ಹೇಳಿ ನಿರ್ಧಾರ ಮಾಡಿದಾನೆ ಅಂತ ಹೇಳಿ ಗೊತ್ತಾದಾಗ ತನ್ನ ಸಾಮರ್ಥ್ಯದಿಂದ ಅವನು ಯುದ್ಧ ಮಾಡ್ತಾನೆ. ನಿಜವಾಗಿ ಕಾಮವಿಲ್ಲದಿರುವುದು ಎಂದರೆ ಕೃಷ್ಣನನ್ನು ತೃಪ್ತಪಡಿಸಬೇಕೆಂಬ ಬಯಕೆಗಳನ್ನು ತೊಡೆದು ಹಾಕಬೇಕೆಂಬ ಕೃತಕ ಪ್ರಯತ್ನವಲ್ಲ. ಸೊ ನಾವು ಈ ಆಸೆಗಳನ್ನಾಗಲಿ ಕೃತಕವಾಗಿ ಅದನ್ನು ನಿಲ್ಲಿಸಲಿಕ್ಕೆ ಆಗಲ್ಲ. ಆದರೆ ನಾವು ಅದನ್ನು ಕೃಷ್ಣನನ್ನು ತೃಪ್ತಿಪಡಿಸಲಿಕ್ಕೆ ನಾವು ಅದನ್ನು ಮಾರ್ಪಾಡಿಸಬಹುದು. ನಮ್ಮ ಇಂದ್ರಿಯಗಳನ್ನು ತೃಪ್ತಿ ಮಾಡೋ ಬದಲಾಗಿ ನಾವು ಕೃಷ್ಣನ ಸೇವೆಯಲ್ಲಿ ನಮ್ಮ ಆಸೆಗಳನ್ನು ತೊಡಗಿಸ್ಕೊಳ್ಬಹುದು. ಚೆನ್ನಾಗಿ ತಿನ್ಬೇಕು, ಅದರ ಬದಲಿಗೆ ನಾನು ಕೃಷ್ಣನಿಗೆ ನೈವೇದ್ಯ ಮಾಡಲಿಕ್ಕೆ ಒಂದು ಒಳ್ಳೆಯ ಒಂದು ಭೋಜನವನ್ನು ತಯಾರು ಮಾಡ್ತೇನೆ. ಸೊ ನಾವು ತಿನ್ನಲ್ಲ ಅಂಥೇಳಿ ಅದನ್ನು ಸ್ಟಾಪ್ ಮಾಡ್ಲಿಕ್ಕೆ ಆಗಲ್ಲ. ಆದರೆ ನಾನು ನನ್ನ ನಾಲಿಗೆ ರುಚಿಗಾಗಿ ತಿನ್ನೋ ಬದಲಿಗೆ ಇದು ಕೃಷ್ಣನಿಗಾಗಿ ನಾನು ಮಾಡಿದಾಗ ಆವಾಗ ನಮ್ಮ ಪ್ರಜ್ಞೆ ಏನಿರುತ್ತೆ ಅದು ಕೃಷ್ಣ ಪ್ರಜ್ಞೆ ಆಗಿರುತ್ತೆ. ಸೊ ಇದು ಎಲ್ಲ ಇಂದ್ರಿಯಗಳು ಇದೇ ಥರ ಅನ್ವಯವಾಗುತ್ತೆ. ನಾಲಿಗೆ ಹೇಗೆ ಇದೆ ಅದೇ ಥರ ಕಿವಿಗೆ ಕೇಳೋದು, ಯಾವುದೋ ಒಂದು ಬೇರೆ ಬೇರೆ ವಿಚಾರಗಳನ್ನು ಕೇಳೋ ಬದಲಿಗೆ ಏನೋ ನ್ಯೂಸ್ ಕೇಳೋದು ಅಥವಾ ಏನೋ ಒಂದು ಗ್ರಾಮ್ಯ ಕಥೆಗಳು, ಅಲ್ಲೇನಾಯ್ತು ಇಲ್ಲೇನಾಯ್ತು, ಅಥವಾ ಯಾವುದೋ ಒಂದು ಮೂವಿ ಸಾಂಗ್ಸು. ಸೊ ಅದನ್ನ ಬಗ್ಗೆ ಹೇಗೆ ನಾವು ಭಗವದ್ಗೀತೆ ಕೃಷ್ಣನ ಕಥೆಯನ್ನು ಕೇಳ್ತಾ ಇದ್ದೇವೆ, ಮತ್ತೆ ನಾವು ಪುಸ್ತಕಗಳು ಓದಿದ್ರೆ ಭಗವದ್ಗೀತಾ, ಭಾಗವತಮ್ ಅಥವಾ ಕೃಷ್ಣನ ಕೀರ್ತನೆಯನ್ನು ಕೇಳಿದ್ರೆ, ಸೊ ನಾವು ಕೇಳುವುದನ್ನು ನಿಲ್ಲಿಸ್ತಾ ಇಲ್ಲ, ಆದರೆ ಏನು ಕೇಳ್ತಾ ಇದ್ದೇವೆ ಆ ಸಬ್ಜೆಕ್ಟ್ ಮ್ಯಾಟರನ್ನು ಬದಲಾಯಿಸ್ತಾ ಇದ್ದೇವೆ. ಅದೇ ರೀತಿಯಾಗಿ ನಾವು ತಿನ್ನೋದಾಗಲಿ ನೋಡೋದಾಗಲಿ ಎಲ್ಲ ಇಂದ್ರಿಯಗಳನ್ನು ನಾವು ಸ್ಟಾಪ್ ಮಾಡೋದಿಲ್ಲ. ಆದರೆ ಮುಂಚೆ ನಾವು ನಮ್ಮ ಇಂದ್ರಿಯಗಳ ತೃಪ್ತಿಗಾಗಿ ಆ ಇಂದ್ರಿಯ ವಸ್ತುಗಳ ಜೊತೆಗೆ ಎಂಗೇಜ್ ಮಾಡ್ತಾ ಇದ್ವಿ. ಆದರೆ ಈಗ ನಾವು ಅದೇ ಇಂದ್ರಿಯಗಳನ್ನು ಕೃಷ್ಣನ ಸೇವೆಯಲ್ಲಿ ತೊಡಗಿಸ್ಕೊಳ್ತೇವೆ. ಅದರ ಪರಿಣಾಮ ಏನಾಗುತ್ತೆ ಅಂತಂದರೆ ನಾವು ಕೂಡ ಆ ಸುಖವನ್ನು ಅನುಭವಿಸ್ತೇವೆ. ಸೊ ಇದು ನಿಜವಾಗಿ ಸುಖವಾಗಿ ನಾವು ಹೇಗೆ ಇರಬಹುದು ಅನ್ನೋದಕ್ಕೆ ಒಂದು ಮಾರ್ಗ. ಸೊ ನಾವು ಡೈರೆಕ್ಟಾಗಿ ನಮ್ಮ ಇಂದ್ರಿಯಗಳನ್ನು ತೃಪ್ತಿಪಡಿಸಲಿಕ್ಕೆ ಪ್ರಯತ್ನ ಪಟ್ಟರೆ
ಆವಾಗ ನಾವು ಬಂಧನದಲ್ಲಿ ಸಿಕ್ಕಿ ಹಾಕಿಕೊಳ್ತೇವೆ. ಅದು ಒಂದು ರೋಗಗ್ರಸ್ತ ಸ್ಥಿತಿಯಾಗಿರುತ್ತೆ. ಒಂದು ಆರೋಗ್ಯದಿಂದ ಕೂಡಿರುವಂಥ ಸ್ಥಿತಿ ಅಂದರೆ ಆತ್ಮಕ್ಕೆ ತನ್ನ ಇಂದ್ರಿಯಗಳನ್ನು ಕೃಷ್ಣನ ಸೇವೆಯಲ್ಲಿ ತೊಡಗಿಸಿ ಅದರ ಮುಖಾಂತರ ಇಂದ್ರಿಯ ತೃಪ್ತಿಯನ್ನು ಪಡೆಯುವುದು ಒಂದು ಆರೋಗ್ಯಕರವಾಗಿರುವಂಥ ಸ್ಥಿತಿ. ಇಂಡಿಪೆಂಡೆಂಟ್ ಇಂದ್ರಿಯ ತೃಪ್ತಿಯನ್ನು ಮಾಡಲಿಕ್ಕೆ ಯಾವಾಗ ಆತ್ಮ ಪ್ರಯತ್ನ ಪಡುತ್ತೆ, ಅದು ಆತ್ಮದ ರೋಗಗ್ರಸ್ತ ಸ್ಥಿತಿಯಾಗಿರುತ್ತೆ. ಐಹಿಕವಾಗಿ ಬಯಕೆಗಳಿಲ್ಲದ ಮನುಷ್ಯನಿಗೆ ಎಲ್ಲವೂ ಕೃಷ್ಣನಿಗೆ ಸೇರಿದುದು ಈಶಾವಾಸ್ಯಂ ಇದಂ ಸರ್ವಂ ಎಂದು ತಿಳಿದಿರುತ್ತದೆ. ಆದುದರಿಂದ ಆತನು ಹುಸಿಯಾಗಿ ಯಾವುದರ ಮೇಲಿನ ಒಡೆತನವನ್ನು ಸಾಧಿಸುವುದಿಲ್ಲ. ಈ ಅಲೌಕಿಕ ಜ್ಞಾನಕ್ಕೆ ಆತ್ಮ ಸಾಕ್ಷಾತ್ಕಾರವೇ ಆಧಾರ. ಸೊ ಈ ಜ್ಞಾನ ಯಾವಾಗ ಬರುತ್ತೆ? ನಮಗೆ ಆತ್ಮ ಸಾಕ್ಷಾತ್ಕಾರವಾದಾಗ. ಆತ್ಮ ಸಾಕ್ಷಾತ್ಕಾರವೆಂದರೆ ಆಧ್ಯಾತ್ಮಿಕ ವ್ಯಕ್ತಿತ್ವದಲ್ಲಿ ಪ್ರತಿಯೊಂದು ಜೀವಿಯು ಎಂದೆಂದಿಗೂ ಕೃಷ್ಣನ ಒಂದು ವಿಭಿನ್ನ ಅಂಶ. ಆದುದರಿಂದ ಜೀವಿಯ ನಿರಂತರ ಸ್ಥಾನವು ಕೃಷ್ಣನ ಸ್ಥಾನಕ್ಕೆ ಸಮವಾಗಿಯಾಗಲಿ ಅದಕ್ಕಿಂತ ಉನ್ನತವಾಗಿಯಾಗಲಿ ಇರುವುದಿಲ್ಲ ಎನ್ನುವುದನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳುವುದು. ಆತ್ಮ ಸಾಕ್ಷಾತ್ಕಾರ ಅಂತಂತಂದ್ರೆ ನಮ್ಮ ಸ್ಥಾನವನ್ನು ನಾವು ತಿಳಿದುಕೊಳ್ಳುವುದು. ಸೊ ನಾನು ಕೃಷ್ಣನ ಅಂಶ, ವಿಭಿನ್ನ ಅಂಶ. ನಾನು ಯಾವಾಗಲೂ ಕೃಷ್ಣನಿಗೆ ಸಮನಾಗಿಯೂ ಅಲ್ಲ, ಮತ್ತೆ ಕೃಷ್ಣನಿಗಿಂತ ಮೇಲೆ ಕೂಡ ಅಲ್ಲ. ಸೊ ಇದರ ಸಾಕ್ಷಾತ್ಕಾರ ಅಂತಂತಂದ್ರೆ ಅದು ಆತ್ಮ ಸಾಕ್ಷಾತ್ಕಾರ. ಕೃಷ್ಣ ಪ್ರಜ್ಞೆ ಅರಿವೇ ನಿಜವಾದ. ನಿಜವಾಗಿ ನಾವು ಶಾಂತಿಯನ್ನು ಹೊಂದಬಹುದು ಅಂತಂತಂದ್ರೆ ನಾವು ಯಾವಾಗಲೂ ಕೃಷ್ಣ ಪ್ರಜ್ಞೆಯನ್ನು ಹೊಂದಿರಬೇಕು. ಸೊ ಕೃಷ್ಣ ಪ್ರಜ್ಞೆ ಅಂತಂತಂದ್ರೆ ಜ್ಞಾನ ಮತ್ತು ಕೃಷ್ಣನ ಜ್ಞಾನ ಎರಡು. ಸೊ ನನ್ನ ಜ್ಞಾನ ಕೃಷ್ಣ ದೇವೋತ್ತಮ ಪರಮ ಪುರುಷ. ಆಮೇಲೆ ನನ್ನ ಕೆಲಸ ಏನಂತಂದ್ರೆ, ನನ್ನ ಚಟುವಟಿಕೆಗಳು ಏನಂತಂತಂದ್ರೆ ನಾನು ಅಂಶನಾಗಿರೋದ್ರಿಂದ ಪೂರ್ಣ ಕೃಷ್ಣನ ಸೇವೆಯಲ್ಲಿ ತೊಡಗಿಸ್ಕೊಳ್ಳೋದು. ಅವಾಗಲೇ ನನ್ನ ಜೀವನಕ್ಕೆ ಒಂದು ಸಫಲತೆ ಇರುತ್ತೆ. ಸೊ ಈ ರೀತಿಯ ಪ್ರಜ್ಞೆ, ಅದನ್ನ ಕೃಷ್ಣ ಪ್ರಜ್ಞೆ ಅಂತೇಳಿ ಹೇಳ್ತಾರೆ. ಆಮೇಲೆ ಅದೇ ಮೂಲ ಸೂತ್ರವಾಗಿರುತ್ತೆ. 72ನೇ ಶ್ಲೋಕ. ಏಷಾ ಬ್ರಾಹ್ಮಿ ಸ್ಥಿತಿ ಪಾರ್ಥ ನೈನಾಂ ಪ್ರಾಪ್ಯ ವಿಮುಹ್ಯತಿ ಸ್ಥಿತ್ವಾ ಸ್ಯಾಮಂತ ಕಾಲೇಪಿ ಬ್ರಹ್ಮ ನಿರ್ವಾಣಂ ರುಚ್ಛತಿ. ಸೊ ಯಾರು ಈ ಸ್ಥಿತಿಯನ್ನು ಹೊಂದಿರುತ್ತಾರೆ, ಏಷಾ ಬ್ರಾಹ್ಮಿ ಸ್ಥಿತಿ ಪಾರ್ಥ ನೈನಾಂ ಪ್ರಾಪ್ಯ ವಿಮುಹ್ಯತಿ. ಸೊ ಅದನ್ನು ಯಾರು ಸಾಧಿಸಿರುತ್ತಾರೆ ಅವರು ಮೋಹಕ್ಕೆ ಒಳಗಾಗುವುದಿಲ್ಲ, ದಿಗ್ಭ್ರಮೆಗೊಳ್ಳುವುದಿಲ್ಲ. ಸ್ಥಿತ್ವ ಸ್ಯಾಮ್ ಅಂತಕಾಲೇಪಿ ಬ್ರಹ್ಮ ನಿರ್ವಾಣಂ ರುಚ್ಛತಿ. ಅವರ ಅಂತಕಾಲದಲ್ಲಿಯೂ ಕೂಡ ಭಗವಂತನ ಧಾಮಕ್ಕೆ ಮರಳಿ ಹೋಗ್ತಾರೆ. ಇದು ಆಧ್ಯಾತ್ಮಿಕ ಮತ್ತು ದೇವಸಮ್ಮತ ಬದುಕಿನ ರೀತಿ. ಇದನ್ನು ಸಾಧಿಸಿದ ನಂತರ ಮನುಷ್ಯನು ಭ್ರಮೆಗೆ ಒಳಗಾಗುವುದಿಲ್ಲ. ಸಾವಿನ ಗಳಿಕೆಯಲ್ಲೂ ಮನುಷ್ಯನು ಈ ಸ್ಥಿತಿಯಲ್ಲಿದ್ದರೆ ಭಗವದ್ಧಾಮವನ್ನು ಪ್ರವೇಶಿಸುತ್ತಾನೆ. ಸೊ ಯಾರು ಈ ರೀತಿಯಾಗಿ ಕೃಷ್ಣ ಪ್ರಜ್ಞೆಯಲ್ಲಿರುತ್ತಾನೆ ಅಂತ ವ್ಯಕ್ತಿಯು ಸಾವಿನ ಸ್ಥಿತಿಯಲ್ಲೂ ಅವನು ವಿಚಲಿತನಾಗದೆ ಭಗವಂತನ ಧಾಮಕ್ಕೆ ಅವನು ಪ್ರವೇಶಿಸುತ್ತಾನೆ. ಭಾವಾರ್ಥ: ಮನುಷ್ಯನು ಕೃಷ್ಣ ಪ್ರಜ್ಞೆಯನ್ನು ಅಥವಾ ದೈವಿ ಬದುಕನ್ನು ಕೂಡಲೇ ಒಂದೇ ಕ್ಷಣದಲ್ಲಿ ಪಡೆಯಬಹುದು ಅಥವಾ ಲಕ್ಷಾಂತರ ಜನ್ಮಗಳ ಅನಂತರವೂ ಇಂತಹ ಜೀವಾವಸ್ಥೆಯನ್ನು ಮುಟ್ಟದೆ ಹೋಗಬಹುದು. ಇದು ವಸ್ತುಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಒಪ್ಪಿಕೊಳ್ಳುವುದನ್ನು ಅವಲಂಬಿಸಿದೆ. ಸೊ ಈ ರೀತಿಯ ಕೃಷ್ಣ ಪ್ರಜ್ಞೆಯನ್ನು ನಾವು ಒಂದೇ ಕ್ಷಣದಲ್ಲಿ ಕೂಡ ಪಡೆಯಬಹುದು ಅಥವಾ ಲಕ್ಷಾಂತರ ಜನ್ಮಗಳಾದರೂ ಕೂಡ ನಾವು ಇದನ್ನು ಅರ್ಥ ಮಾಡಿಕೊಳ್ಳದೆ ಇರಬಹುದು. ಸೊ ಭಗವದ್ಗೀತೆಯಲ್ಲಿ ಏನು ಕೃಷ್ಣ ಹೇಳಿದರೆ ಅದನ್ನು ನಾವು ಒಂದೇ ಸಲ ಒಪ್ಕೊಂಡು ಬಿಟ್ರೆ ಇಮ್ಮಿಡಿಯೇಟ್ ಆಗಿ ನಾವು ಆ ಸ್ತರಕ್ಕೆ ಏರ್ಬಿಡ್ತೇವೆ. ಅದನ್ನು ಒಪ್ಪದೇ ಇದ್ರೆ ನಾವು ಎಷ್ಟೋ ಲಕ್ಷಾಂತರ ಜನ್ಮಗಳನ್ನು ನಾವು ತೆಗೆದುಕೊಂಡ್ರೂ ಕೂಡ ನಾವು ಈ ಕೃಷ್ಣ ಪ್ರಜ್ಞೆಯ ಸ್ಥಾನವನ್ನು ಪಡೆಯಲಿಕ್ಕೆ ಸಾಧ್ಯವಿಲ್ಲ. ಸೊ ಅದು ನಮ್ಮ ಕೈಯಲ್ಲಿದೆ. ಕೃಷ್ಣ ಪ್ರಜ್ಞೆಯನ್ನು ನಾವು ಎಷ್ಟು ಸುಲಭವಾಗಿ ಮತ್ತು ಎಷ್ಟು ವೇಗವಾಗಿ ಹೊಂದಬಹುದು ಅನ್ನೋದು ನಮ್ಮ ಕೈಯಲ್ಲಿದೆ. ನಾವು ಶಾಸ್ತ್ರಗಳಲ್ಲಿ ಕೊಟ್ಟಿರುವಂಥ ಭಗವದ್ಗೀತೆ ಭಾಗವತದಲ್ಲಿ ಕೊಟ್ಟಿರುವಂಥ ಏನು ಜ್ಞಾನ ಇದೆ ಅದನ್ನು ನಾವು ಇಮಿಡಿಯೇಟಾಗಿ ನಾನು ಒಪ್ಕೊಂಡು ಬಿಟ್ಟರೆ ಇಮಿಡಿಯೇಟಾಗಿ ನಾನು ಆ ಸ್ಥಿತಿಯನ್ನು ಹೊಂದ್ತೇನೆ. ಅದನ್ನು ಒಪ್ಪದೇ ಇದ್ದರೆ ನಾನು ಎಷ್ಟೇ ಜನ್ಮ ತೆಗೆದುಕೊಂಡ್ರೂ ಕೂಡ ನಾನು ಒಂದು ಭೌತಿಕ ಅವಸ್ಥೆಯಲ್ಲೇ ಇರುತ್ತೆ. ಇದು ವಸ್ತುಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಒಪ್ಪಿಕೊಳ್ಳುವುದನ್ನು ಅವಲಂಬಿಸಿದೆ. ಸೊ ನಾವು ಏನು ವಸ್ತುಸ್ಥಿತಿ ಇದೆ ಅದನ್ನು ತಿಳಿದುಕೊಂಡು ಅದರ ಮೇಲೆ ಅವಲಂಬಿಸಿದೆ. ಇದಕ್ಕೆ ಒಂದು ಉದಾಹರಣೆ ಕೂಡ ಕೊಡ್ತಾರೆ. ಖಟ್ವಾಂಗ ಮಹಾರಾಜನು ಸಾಯುವುದಕ್ಕೆ ಕೆಲವೇ ನಿಮಿಷಗಳ ಮೊದಲು ಕೃಷ್ಣನಿಗೆ ಶರಣಾಗತನಾಗಿ ಈ ಸ್ಥಿತಿಯನ್ನು ಸಾಧಿಸಿದ.
ಸೊ ಖಟ್ವಾಂಗ ಅಂತೇಳಿ ಒಬ್ಬ ಋಷಿ, ಒಬ್ಬ ರಾಜನು ಅವನು ದೇವಲೋಕಕ್ಕೆ ಹೋಗಿ ದೇವತೆಗಳ ಜೊತೆ ಅಸುರರ ವಿರುದ್ಧ ಯುದ್ಧ ಮಾಡಲಿಕ್ಕೆ ಅವರಿಗೆ ಸಹಾಯ ಮಾಡಿರ್ತಾನೆ. ದೇವತೆಗಳು ಅಸುರರ ಜೊತೆ ಯುದ್ಧ ಮಾಡಬೇಕಾದ್ರೆ ಈ ಖಟ್ವಾಂಗ ಮಹಾರಾಜ ಅವನ ಸಹಾಯವನ್ನು ಅವರು ಪಡೆದಿರ್ತಾರೆ. ಸೊ ಯುದ್ಧ ಮುಗಿದಾದ ಮೇಲೆ ದೇವತೆಗಳು ಖಟ್ವಾಂಗ ಮಹಾರಾಜನಿಗೆ ನಿನಗೇನಾದರೂ ವರವನ್ನು ಬೇಕಾದರೆ ಕೇಳು ಅಂತೇಳಿ ಕೇಳ್ತಾರೆ. ಸೊ ಆ ಖಟ್ವಾಂಗ ಮಹಾರಾಜರು ಅವರು ಒಬ್ಬ ರಾಜನಾಗಿ ವ್ಯಾವಹಾರಿಕ ಚಟುವಟಿಕೆಗಳಲ್ಲಿ ತಮ್ಮ ರಾಜ್ಯವನ್ನು ನಡೆಸುವುದರಲ್ಲಿ, ಈ ಥರ ದೇವಲೋಕಕ್ಕೆ ಹೋಗಿ ಯುದ್ಧ ಮಾಡೋದ್ರಲ್ಲಿ ಅಷ್ಟು ತೊಡಗಿದ್ಕೊಂಡಿದ್ರು. ಅವರ ಗುರಿ ಏನಿತ್ತು? ಭಗವಂತನ ಧಾಮಕ್ಕೆ ಹೋಗುವುದು. ಸೊ ಯಾವಾಗ ದೇವತೆಗಳು ಅವರಿಗೆ ಏನು ವರ ಬೇಕು ಅಂತೇಳಿ ಕೇಳಿದಾಗ ಅವ್ರೇನು ಕೇಳ್ತಾರೆ? ನಾನು ಸಾಯಲಿಕ್ಕೆ ಇನ್ನು ಎಷ್ಟು ಸಮಯ ಉಳಿದಿದೆ ಅಂತೇಳಿ ಕೇಳ್ತಾರೆ. ಅವರೇನು ನನಗೆ ಸ್ವರ್ಗದಲ್ಲೇ ಒಂದು ಜಾಗ ಕೊಟ್ಬಿಡಿ, ನಾನು ಇಲ್ಲೇ ಎಂಜಾಯ್ ಮಾಡ್ತಾ ಇರ್ತೇನೆ, ಅದನ್ನು ಕೇಳೋದಿಲ್ಲ. ನಾನು ಸಾಯಲಿಕ್ಕೆ ಇನ್ನು ಎಷ್ಟು ಸಮಯ ಉಳಿದಿದೆ ಅಂತೇಳಿ ಕೇಳ್ತಾರೆ ಅವರು. ಅವಾಗ ಅವ್ರು ಹೇಳೋದು ಕೇವಲ ಒಂದು ಮುಹೂರ್ತ ಅಷ್ಟೇ ಉಳ್ಕೊಂಡಿದೆ ಅಂತೇಳಿ ಹೇಳ್ತಾರೆ. ಒಂದು ಮುಹೂರ್ತ ಅಂದರೆ ಎಷ್ಟೋ ನಿಮಿಷ ಆಗುತ್ತೆ. ಸೊ ಅಷ್ಟೇ ಸಮಯ ಇದೆ, ಅಷ್ಟಾದ್ಮೇಲೆ ನಿಂದು ಸಾವು ಬಂದ್ಬಿಟ್ಟಿದೆ ಈಗ ಅಂತೇಳಿ ಹೇಳ್ತಾರೆ. ಸೊ ಇಮಿಡಿಯೇಟ್ ಆಗಿ ಅವನು ಭೂಲೋಕಕ್ಕೆ ಬಂದು ಕೃಷ್ಣನಲ್ಲಿ ಸಂಪೂರ್ಣ ಶರಣಾಗತನಾಗಿ ಸಿದ್ಧಿಯನ್ನು ಪ್ರಾಪ್ತ ಮಾಡ್ತಾನೆ. ಅಂದರೆ ಒಂದು ಮುಹೂರ್ತ ಅಷ್ಟೇ ಉಳಿದಿತ್ತು ಖಟ್ವಾಂಗ ರಾಜನ ಹತ್ರ. ಸೊ ಅಷ್ಟು ಸಮಯದಲ್ಲಿಯೇ ಅವನು ಸಂಪೂರ್ಣ ಕೃಷ್ಣ ಪ್ರಜ್ಞೆಯನ್ನು ಹೊಂದಿ ಭಗವಂತನ ಧಾಮಕ್ಕೆ ಮರಳಿ ಹೋಗ್ತಾನೆ. ಸೊ ಖಟ್ವಾಂಗ ಮಹಾರಾಜನು ಸಾಯುವುದಕ್ಕೆ ಕೆಲವೇ ನಿಮಿಷಗಳ ಮೊದಲು ಕೃಷ್ಣನಿಗೆ ಶರಣಾಗತನಾಗಿ ಈ ಸ್ಥಿತಿಯನ್ನು ಸಾಧಿಸಿದನು. ನಿರ್ವಾಣ ಎಂದರೆ ಐಹಿಕ ಬದುಕಿನ ಪ್ರಕ್ರಿಯೆಯನ್ನು ಕೊನೆಗಾಣಿಸುವುದು. ಸೊ ಇಲ್ಲಿ ಬ್ರಹ್ಮ ನಿರ್ವಾಣ ಮೃಚ್ಛತಿ ಅಂತೇಳಿ ಹೇಳಿದಿದೆ, ಅದನ್ನು ಪ್ರಭುಪಾದರಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಸೊ ನಿರ್ವಾಣ ಅಂತಂತಂದ್ರೆ ಏನು? ಐಹಿಕ ಬದುಕಿನ ಪ್ರಕ್ರಿಯೆಯನ್ನು ಕೊನೆಗಾಣಿಸುವುದು. ಅಂದರೆ ಏನು ನಮ್ಮ ಭೌತಿಕ ಜೀವನ ಇದೆ, ಸೊ ಅದನ್ನು ಕೊನೆಗಾಣಿಸೋದಕ್ಕೆ ನಿರ್ವಾಣ ಅಂತೇಳಿ ಹೇಳ್ತಾರೆ. ಬೌದ್ಧ ಸಿದ್ಧಾಂತದ ಪ್ರಕಾರ ಐಹಿಕ ಬದುಕು ಮುಗಿದ ನಂತರ ಶೂನ್ಯ ಮಾತ್ರವೇ ಇರುತ್ತದೆ. ಸೊ ಬುದ್ಧ, ಯಾರು ಬೌದ್ಧ ಧರ್ಮವನ್ನು ಪಾಲನೆ ಮಾಡೋರು ಇರ್ತಾರೆ, ಸೊ ಅವರು ಹೇಳೋ ಪ್ರಕಾರ ಏನಂತಂತಂದರೆ ಈ ಐಹಿಕ ಬದುಕು ಮುಗಿದ ಮೇಲೆ ಕೇವಲ ಶೂನ್ಯ ಇದೆ ಅಂತ ಹೇಳ್ತಾರೆ. ಅಂದರೆ ಈಗಿನ ಯಾರು ವಿಜ್ಞಾನಿಗಳು ಕೂಡ ಏನು ಹೇಳ್ತಾರೆ, ಅವರಿಗೆ ಆತ್ಮದ ಬಗ್ಗೆ ಜ್ಞಾನ ಇಲ್ಲ. ಸೊ ಅದಕ್ಕೆ ಈ ಶರೀರ ಮುಗಿದ ಮೇಲೆ ಎಲ್ಲ ಮುಗಿದು ಅಂತ ಹೇಳ್ತಾರೆ. ವ್ಯಕ್ತಿಯು ಶರೀರ ಇರುವವರೆಗೆ ಆ ವ್ಯಕ್ತಿತ್ವ ಇತ್ತು, ಆ ವ್ಯಕ್ತಿಗೆ ಶರೀರ ಮುಗಿದ ಮೇಲೆ ಆ ವ್ಯಕ್ತಿನೂ ಹೋದ, ಅಂದರೆ ಏನೂ ಅಸ್ತಿತ್ವನೇ ಉಳಿಲಿಲ್ಲ, ಅದು ಶೂನ್ಯವಾಗಿ ಬಿಡುತ್ತದೆ. ಸೊ ಅದು ನಿಜವಾದ ಸಿದ್ಧಾಂತ ಅಲ್ಲ. ಭಗವದ್ಗೀತೆಯ ಉಪದೇಶ ಭಿನ್ನವಾಗಿದೆ. ಯಾಕಂದರೆ ಇಲ್ಲಿ ಹೇಳ್ತಾ ಇರೋದು ಬ್ರಹ್ಮ ನಿರ್ವಾಣ ಮೃಚ್ಛತಿ, ಅವನು ಬ್ರಹ್ಮ ನಿರ್ವಾಣವನ್ನು ಹೊಂದುತ್ತಾನೆ. ಅಂದರೆ ಅವರು ಬ್ರಹ್ಮ ಅಂತಂದರೆ ಆಧ್ಯಾತ್ಮಿಕ ಜಗತ್ತು ಕೂಡ, ಅಥವಾ ಆಧ್ಯಾತ್ಮಿಕ ವಸ್ತು. ಸೊ ಅಲ್ಲಿಗೆ ಅವನು ಹೋಗುತ್ತಾನೆ ಅಂತೇಳಿ, ಆಧ್ಯಾತ್ಮಿಕ ಜಗತ್ತಿಗೆ ಹೋಗುತ್ತಾನೆ ಅಂತೇಳಿ ಭಗವದ್ ಏಷಾ ಬ್ರಾಹ್ಮಿ ಸ್ಥಿತಿ ಪಾರ್ಥ ಸ್ಥಿತ್ವಾ ಸ್ಯಾಮ್ ಅಂತಕಾಲೇಪಿ ಬ್ರಹ್ಮ ನಿರ್ವಾಣ ಮೃಚ್ಛತಿ. ಅಂತಕಾಲೇಪಿ ಅವನು ಬ್ರಹ್ಮ ನಿರ್ವಾಣವನ್ನು ಹೊಂದುತ್ತಾನೆ. ಯಾಕಂದರೆ ಬುದ್ಧ ನನ್ನು ಫಾಲೋ ಮಾಡೋರು ಈ ನಿರ್ವಾಣ ಅಂತೇಳಿ ತುಂಬ ಶಬ್ದ ಯೂಸ್ ಮಾಡ್ತಾರೆ. ನಾವು ನಿರ್ವಾಣವನ್ನು ಹೊಂದಬೇಕಂತೇಳಿ. ಇದು ನಿರಾಕಾರವಾದಿಗಳು ಮೋಕ್ಷ ಅಂತೇಳಿ ಹೇಳ್ತಾರೆ, ನಾವು ಮುಕ್ತಿಯನ್ನು ಹೊಂದಬೇಕಂತೇಳಿ. ಸೊ ಅವ್ರ ಪ್ರಕಾರ ಮುಕ್ತಿ ಅಂತಂತಂದರೆ ಬ್ರಹ್ಮ ಜ್ಯೋತಿಯಲ್ಲಿ ಲೀನವಾಗೋದು. ಈ ಬುದ್ಧ ಧರ್ಮವನ್ನು ಪಾಲನೆ ಮಾಡೋರು ಅವ್ರ ಪ್ರಕಾರ ನಿರ್ವಾಣ ಅಂತಂತಂದರೆ ಎಲ್ಲವೂ ಶೂನ್ಯವಾಗಿಡಬೇಕು, ನನ್ನ ಅಸ್ತಿತ್ವನೇ ಮುಗಿಸ್ಬಿಡ್ಬೇಕು. ಸೊ ಆದರೆ ಭಗವದ್ಗೀತೆಯಲ್ಲಿ ಹೇಳ್ತಾ ಇರೋದು ಬ್ರಹ್ಮ ನಿರ್ವಾಣವನ್ನು ಹೊಂದುತ್ತಾನೆ ಅಂಥೇಳಿ. ಅಂದರೆ ಅವನು ಆಧ್ಯಾತ್ಮಿಕ ಜಗತ್ತಿಗೆ ಹೋಗುತ್ತಾನೆ. ಜಡ ಐಹಿಕವಾದಿಗೆ ಈ ಬದುಕಿನ ಐಹಿಕ ರೀತಿಯನ್ನು ಕೊನೆಗಾಣಿಸಬೇಕು ಎಂದು ತಿಳಿದರೆ ಸಾಕು. ಆದರೆ ಆಧ್ಯಾತ್ಮಿಕವಾಗಿ ಮುಂದುವರಿದವರಿಗೆ ಈ ಐಹಿಕ ಬದುಕಿನಾಚೆ ಇನ್ನೊಂದು ಬದುಕಿದೆ. ಈ ಬದುಕನ್ನು ಕೃಷ್ಣ ಪ್ರಜ್ಞೆಯನ್ನು ಪಡೆಯಾದರೆ ಆತನು ಕೂಡಲೇ ಬ್ರಹ್ಮ ನಿರ್ವಾಣದ ಹಂತವನ್ನು ಪಡೆಯುತ್ತಾನೆ. ಸೊ ಯಾರು ಭೌತಿಕವಾದಿಗಳಿರ್ತಾರೆ, ಜಡ, ಅವರಿಗೆ ಇಲ್ಲಿ ಇಷ್ಟು ಕಷ್ಟಗಳನ್ನು, ಇದು ಶರೀರ ಒಂದು ಕೊನೆಗಾಣಿಸ್ಬಿಟ್ರೆ ಸಾಕು, ಸೊ ಎಲ್ಲಾ ಕಷ್ಟಗಳಿಗೆ ಪರಿಹಾರ ಸಿಕ್ಕಿಬಿಡುತ್ತೆ. ಕೆಲವೊಂದು ಮತ್ತೆ ಮಾಡ್ಕೊಳ್ತಾರೆ, ಯಾಕಂದ್ರೆ ಇಷ್ಟು ಕಷ್ಟ ಇದೆ, ಅದನ್ನು ಅವರಿಗೆ ಟಾಲರೇಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಸೊ ಎಲ್ಲಾ ಕಷ್ಟಗಳಿಗೆ ನಾನು ಬದುಕಿರೋದೇ ಕಾರಣ, ಸೊ ನಾನು ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ರೆ ಎಲ್ಲಾ ಕಷ್ಟಗಳು ಕೂಡ ನಾನು ಮುಕ್ತನಾಗ್ಬಿಡ್ತೇನೆ ಅಂತೇಳಿ. ಸೊ ಆದ್ರೆ ಅವರಿಗೆ ಆತ್ಮ ಶಾಶ್ವತವಾಗಿದೆ ಅಂತೇಳಿ ಗೊತ್ತಿರೋದಿಲ್ಲ. ಸೊ ಈ ರೀತಿ ಆತ್ಮಹತ್ಯೆ ಮಾಡ್ಕೊಂಡ್ರೆ ಅದು ಪಾಪಕೃತ್ಯ, ಮತ್ತೆ ಅವರಿಗೆ ಇನ್ನೊಂದು ಜನ್ಮದಲ್ಲಿ ಮತ್ತೆ ಕಷ್ಟಗಳನ್ನು ಅನುಭವಿಸಬೇಕಾಗುತ್ತೆ. ಸೊ ಸಂಪೂರ್ಣ ಜ್ಞಾನ ಇಲ್ಲದೆ ಇರುವವರು ಕೆಲವೊಂದ್ಸಲ ಏನು ವಿಚಾರ ಮಾಡ್ತಾರೆ, ಇವು ಶರೀರದಿಂದಾಗಿನೇ ಎಲ್ಲ ಕಷ್ಟಗಳು ಬರ್ತಾ ಇರೋದು, ಅದಕ್ಕೆ ಶರೀರವನ್ನೇ ನಾಶ ಮಾಡಿಬಿಡುವ, ಅದು ಶರೀರನೇ ನಾಶ ಆಗಿಬಿಟ್ರೆ ಆವಾಗ ನನಗೆ ಯಾವುದೇ ರೀತಿಯ ತೊಂದರೆಗಳು ಇರುವುದಿಲ್ಲ.
ಸೊ ಬುದ್ಧ ಧರ್ಮವನ್ನು ಫಾಲೋ ಮಾಡ್ರು ಅವರು ಈ ಥರ ಒಂದು ವಿಚಾರ. ಆದರೆ ಆಧ್ಯಾತ್ಮಿಕವಾಗಿ ಮುಂದುವರೆದವರಿಗೆ ಈ ಐಹಿಕ ಬದುಕಿನ ಆಚೆ ಇನ್ನೊಂದು ಬದುಕಿದೆ. ಸೊ ಇದು ಏನು ಮಟೀರಿಯಲ್ ವರ್ಲ್ಡ್ ಇದೆ, ಭೌತಿಕ ಸಂಸಾರ ಇದೆ, ಆಮೇಲೆ ಇಲ್ಲೇನು ನಾವು ಬದುಕನ್ನು ನಡೆಸ್ತಾ ಇದ್ದೇವೆ, ಇದೇ ಕೊನೆಯಲ್ಲ, ಇದಾದ ಮೇಲೆ ಇನ್ನೊಂದು ಇದೆ ಅಂಥೇಳಿ ಆಧ್ಯಾತ್ಮಿಕದಲ್ಲಿ ಯಾರು ಮುಂದುವರೆದಿರ್ತಾರೆ ಅವರಿಗೆ ಅದ್ರ ಬಗ್ಗೆ ಜ್ಞಾನ ಇರುತ್ತೆ. ಭಗವದ್ಗೀತೆಯಲ್ಲೆಲ್ಲ ನಾವು ನೋಡಿದರೆ ಕೃಷ್ಣ ಎಷ್ಟೋ ಕಡೆಗಳಲ್ಲಿ ಅದನ್ನು ಹೇಳ್ತಾ ಇರೋದು. 2nd ಚಾಪ್ಟರ್ಲೇ ನಾವು ನೋಡಿದ್ದೇವೆ ಆತ್ಮವು ಶಾಶ್ವತವಾಗಿರುವುದು ಅಂತೇಳಿ. ಸೊ ಹಾಗಿದ್ದಾಗ ಈ ಶರೀರ ನಾಶವಾದರೂ ಕೂಡ ನನ್ನ ಅಸ್ತಿತ್ವ ನಾಶವಾಗುವುದಿಲ್ಲ. ಸೊ ಯಾರು ಈ ರೀತಿಯಾಗಿ ಆಧ್ಯಾತ್ಮಿಕವಾಗಿ ಮುಂದುವರೆದಿರ್ತಾರೆ ಅವರಿಗೆ ಈ ಬದುಕಿನ ಆಚೆ ಇನ್ನೊಂದು ಬದುಕಿದೆ ಅಂತೇಳಿ ಅದರ ಜ್ಞಾನ ಅವರಿಗೆ ಇರುತ್ತೆ. ಈ ಬದುಕನ್ನು ಕೊನೆಗಾಣಿಸುವ ಮೊದಲು ಮನುಷ್ಯನು ಕೃಷ್ಣ ಪ್ರಜ್ಞೆಯನ್ನು ಪಡೆಯುವಷ್ಟು ಭಾಗ್ಯಶಾಲಿಯಾದರೆ ಆತನು ಕೂಡಲೇ ಬ್ರಹ್ಮ ನಿರ್ವಾಣ ಹಂತವನ್ನು ಪಡೆಯುತ್ತಾನೆ. ಸೊ ಈ ಬ್ರಹ್ಮ ನಿರ್ವಾಣ ಹಂತವನ್ನು ಇಲ್ಲಿ ಕೃಷ್ಣ ಹೇಳಿರೋದು, ಅದಕ್ಕೂ ಮುಂಚೆ ಎಲ್ಲ ಹೇಳಿರೋದೇನು ಕೃಷ್ಣ ಪ್ರಜ್ಞೆ ಬಗ್ಗೆನೇ ಹೇಳಿದ್ದಾನೆ. ಸೊ ಯಾರು ಆ ರೀತಿ ಕೃಷ್ಣ ಪ್ರಜ್ಞೆಯಲ್ಲಿರ್ತಾರೆ ಸೊ ಅವರು ಈ ಬ್ರಹ್ಮ ನಿರ್ವಾಣದ ಸ್ಥಿತಿಯನ್ನು ಪಡೆಯುತ್ತಾರೆ. ಭಗವಂತನ ರಾಜ್ಯಕ್ಕೂ ಭಗವಂತನ ಭಕ್ತಿಪೂರ್ವಕ ಸೇವೆಗೂ ವ್ಯತ್ಯಾಸವಿಲ್ಲ. ಸೊ ಭಗವಂತನ ಧಾಮ ಏನಿದೆ ಮತ್ತು ಭಗವಂತನ ಭಕ್ತಿಪೂರ್ವಕ ಸೇವೆ ಏನಿದೆ ಅದೆರಡರಲ್ಲೂ ವ್ಯತ್ಯಾಸವಿಲ್ಲ. ಸೊ ನಾವಿಲ್ಲಿದ್ದುಕೊಂಡೇ ಭಗವಂತನ ಸೇವೆಯಲ್ಲಿ ತೊಡಗಿಕೊಂಡ್ರೂ ಕೂಡ ನಾವು ಭಗವಂತನ ರಾಜ್ಯದಲ್ಲಿ ಇದ್ದ ಹಾಗೇನೆ. ಅವೆರಡು ಪರಾತ್ಪರ ನೆಲೆಯಲ್ಲಿರುವುದರಿಂದ ಭಗವಂತನ ಪ್ರೇಮಪೂರ್ವಕ ಆಧ್ಯಾತ್ಮಿಕ ಸೇವೆಯಲ್ಲಿ ನಿರತನಾಗಿರುವುದೆಂದರೆ ಆಧ್ಯಾತ್ಮಿಕ ರಾಜ್ಯವನ್ನು ಸಾಧಿಸಿದಂತೆ. ಸೊ ನಾವು ಇಲ್ಲೇ ಇದ್ದು ಕೂಡ ಪ್ರೇಮಪೂರ್ವಕವಾಗಿ ಸೇವೆಯಲ್ಲಿ ನಾವು ತೊಡಗಿಕೊಂಡಿದ್ರೆ ನಾವು ಆಧ್ಯಾತ್ಮಿಕ ರಾಜ್ಯವನ್ನು ಸಾಧಿಸಿದಷ್ಟೇ ಅದು ಸಮ. ಐಹಿಕ ಜಗತ್ತಿನಲ್ಲಿ ಇಂದ್ರಿಯ ತೃಪ್ತಿಯ ಚಟುವಟಿಕೆಗಳಿರುತ್ತವೆ. ಆಧ್ಯಾತ್ಮಿಕ ಜಗತ್ತಿನಲ್ಲಿ ಕೃಷ್ಣ ಪ್ರಜ್ಞೆ ಈ ಬದುಕಿನಲ್ಲೇ ಕೃಷ್ಣ ಪ್ರಜ್ಞೆಯನ್ನು ಸಾಧಿಸುವುದೆಂದರೆ ಬ್ರಹ್ಮನನ್ನು ಕೂಡಲೇ ಸಾಧಿಸಿದಂತೆ. ಇಂದ್ರಿಯ ತೃಪ್ತಿಯ ಚಟುವಟಿಕೆಗಳು ಆಧ್ಯಾತ್ಮಿಕ ಜಗತ್ತಿನಲ್ಲಿ ಕೃಷ್ಣ ಪ್ರಜ್ಞೆ ಚಟುವಟಿಕೆಗಳು. ಸೊ ಇಲ್ಲೇ ಇದ್ದುಕೊಂಡು ನಾವು ಕೃಷ್ಣ ಪ್ರಜ್ಞೆಯನ್ನು ಸಾಧಿಸಿಬಿಟ್ರೆ ಸೊ ಆವಾಗ ನಾವು ಕೂಡಲೇ ಈ ಬ್ರಹ್ಮನ ಸ್ಥಿತಿಯನ್ನು ನಾವು ಸಾಧಿಸಿದಂತೆ ಆಗುತ್ತೆ. ಸೊ ಇದು ಇಲ್ಲಿ ನಾವು ತಿಳ್ಕೊಬೇಕಾಗಿರೋದು ಏನಂತಂದ್ರೆ, ನಾವು ಯಾವಾಗಲೂ ಕೃಷ್ಣನ ಸೇವೆಯಲ್ಲಿ ತೊಡಗಿಕೊಂಡ್ರೆ ನಾವು ಆಧ್ಯಾತ್ಮಿಕ ಸ್ಥಿತಿಯನ್ನು ಆಲ್ರೆಡಿ ಸಾಧಿಸಿದ ಹಾಗೆ ಇರುತ್ತೆ. ಕೃಷ್ಣ ಪ್ರಜ್ಞೆಯಲ್ಲಿ ಸ್ಥಿರವಾಗಿರುವವನು ಆಗಲೇ ಭಗವಂತನ ರಾಜ್ಯವನ್ನು ಪ್ರವೇಶಿಸುತ್ತಾನೆ. ಸೊ ಇಲ್ಲೇ ಇದ್ರೂ ಕೂಡ ಅವನು ಆಗಲೇ ಭಗವಂತನ ರಾಜ್ಯ ಪ್ರವೇಶಿಸಿದಷ್ಟೇ ಸಮನಾಗಿರುತ್ತಾನೆ. ಬ್ರಹ್ಮನ್ ಎಂದರೆ ಜಡಕ್ಕೆ ವಿರುದ್ಧವಾದದ್ದು. ಸೊ ಬ್ರಹ್ಮನ್ ಅಂತಂದ್ರೆ ಇದು ಏನು ಜಡ ವಸ್ತುಗಳಿದೆ ಅದಕ್ಕೆ ಟೋಟಲ್ ಅಪೋಸಿಟ್. ಅದರ ಗುಣಗಳು, ಅದರ ನೇಚರ್, ಅದರ ಸ್ವಭಾವ ಅದೆಲ್ಲ ಈ ಜಡ ಪದಾರ್ಥಕ್ಕೆ ವಿರುದ್ಧವಾಗಿದೆ. ಅಂದ್ರೆ ಜಡ ಪದಾರ್ಥಕ್ಕೆ ಸಾವಿದೆ, ಅದು ರೂಪಾಂತರಣಗೊಳ್ತಾ ಇರುತ್ತೆ, ವಿಕಾರಗಳಿರುತ್ತೆ. ಆದರೆ ಬ್ರಹ್ಮನು ಅದಕ್ಕೆ ಸಾವಿಲ್ಲ, ಅದು ಶಾಶ್ವತವಾಗಿದೆ, ನಿರಂತರವಾಗಿದೆ, ಅದು ವಿಕಾರಗಳನ್ನು ಹೊಂದುವುದಿಲ್ಲ. ಅಂದ್ರೆ ಇದು ಜಡ ಪದಾರ್ಥಕ್ಕೆ ವಿರುದ್ಧವಾಗಿದ್ದು ಬ್ರಹ್ಮನ್. ಆಮೇಲೆ ನಮ್ಮ ಆತ್ಮ ಕೂಡ ಅದನ್ನು ಕೂಡ ಬ್ರಹ್ಮನ್ ಅಂತೇಳಿ ಹೇಳ್ತಾರೆ. ಅದು ಜಡಕ್ಕೆ ಸಂಪೂರ್ಣ ವಿರುದ್ಧವಾಗಿತ್ತು. ಸ್ಥಿತಿ ಅಂದರೆ ಐಹಿಕ ಚಟುವಟಿಕೆಗಳ ನೆಲೆಯಲ್ಲಿ ಇಲ್ಲದಿರುವುದು. ಸೊ ಬ್ರಹ್ಮರಿಂದ ಬ್ರಾಹ್ಮಿ ಸ್ಥಿತಿ ಅಂತಂತಂದ್ರೆ ಈ ಚಟುವಟಿಕೆಗಳಿಗೆ ವಿರುದ್ಧವಾಗಿರುವುದು. ಅಂದ್ರೆ ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿರುವುದನ್ನ ಬ್ರಾಹ್ಮಿ ಸ್ಥಿತಿ ಅಂತ ಹೇಳಿ ಹೇಳ್ತಾರೆ. ಭಗವದ್ಗೀತೆಯು ಭಗವಂತನ ಭಕ್ತಿಪೂರ್ವಕ ಸೇವೆಯನ್ನು ಮುಕ್ತಿ ಪಡೆದ ಸ್ಥಿತಿ ಎಂದು ಪರಿಗಣಿಸುತ್ತದೆ. ಸೊ ಭಗವದ್ಗೀತೆಯ ಪ್ರಕಾರ ಮುಕ್ತಿ ಅಂತಂದ್ರೆ ಏನು? ಯಾವಾಗ ನಾವು ಭಗವಂತನ ಭಕ್ತಿಪೂರ್ವಕ ಸೇವೆಯಲ್ಲಿ ತೊಡಗಿಕೊಂಡಿರ್ತೇವೆ ಅದೇ ಮುಕ್ತಿ. ಮುಕ್ತಿ ಅಂತಂತಂದ್ರೆ ನಾವು ಈ ಶರೀರವನ್ನು ತ್ಯಾಗ ಮಾಡಿ ಬ್ರಹ್ಮಜ್ಯೋತಿಯಲ್ಲಿ ಲೀನವಾಗಬೇಕು ಅಥವಾ ವೈಕುಂಠ ಹೋಗಬೇಕು ಆವಾಗಲೇ ಒಂದು ಆತ್ಮ ಮುಕ್ತವಾಗಿದೆ ಅಂತ ಹೇಳಲ್ಲ. ಯಾವಾಗದು ಕೃಷ್ಣನ ಸೇವೆಯಲ್ಲಿ ತೊಡಗಿಕೊಂಡಿದೆ ಅದು ಆವಾಗಲೇ ಒಂದು ಮುಕ್ತಿಯ ಸ್ಥಾನವನ್ನು ಹೊಂದಿರುತ್ತೆ. ಅದನ್ನು ಭಗವದ್ಗೀತೆಯಲ್ಲಿ ಕೂಡ ಹೇಳಿದ್ದಾರೆ. ಸಗುಣಾನ್ ಸಮತೀತೈತಾನ್ ಬ್ರಹ್ಮಭೂಯಾಯ ಕಲ್ಪತೆ. ಈ ಬ್ರಹ್ಮಭೂತ ಸ್ಥಿತಿ ಯಾವ ವ್ಯಕ್ತಿ ಈ ಗುಣಗಳಿಂದ ಅವನು ಅತೀತ ಮೇಲೆ ಅವನು ಬಂದಿರುತ್ತಾನೆ, ಅದು ಕೇವಲ ಸಾಧ್ಯ ಯಾವಾಗ ನಾವು ಕೃಷ್ಣನ ಸೇವೆಯಲ್ಲಿ ತೊಡಕೊಂಡಿರ್ತೇವೆ. ಕೃಷ್ಣನ ಸೇವೆಯಲ್ಲಿ ನಾವು ತೊಡಕೊಂಡಾಗ ನಾವು ಈ ಗುಣಗಳ ಪ್ರಭಾವದಿಂದ ಹೊರಗಡೆ ಬರ್ತೇವೆ. ಸೊ ಆ ಸ್ಥಿತಿಯನ್ನು ಬ್ರಹ್ಮಭೂತ ಸ್ಥಿತಿ ಅಂತೇಳಿ ಹೇಳ್ತಾರೆ. ಸೊ ಇದು ಮುಕ್ತಿಯ ಸ್ಥಿತಿ ಅಥವಾ ಬ್ರಹ್ಮಭೂತ ಸ್ಥಿತಿ ಅಂತಂತಂದ್ರೆ ನಾವು ಇಲ್ಲಿದ್ದು ಕೂಡ ಅದನ್ನು ಅನುಭವಿಸಬಹುದು. ಭಾಗವತಂದಲ್ಲಿ ಕೂಡ ಹೇಳ್ತಾರೆ, ಮುಕ್ತಿ ಹಿತ್ವ ಅನ್ಯಥಾ ರೂಪಂ ಸ್ವರೂಪೇಣ ಅವಸ್ಥಿತಿ. ಸೊ ಅನ್ಯಥಾ ರೂಪ, ಈಗ ನಾವು ಏನೇನೋ ರೂಪ ತೆಗೆದುಕೊಂಡಿದ್ದೇವೆ, ನಾನು ಈ ದೇಶದವನು, ನಾನು ಈ ಸಮಾಜಕ್ಕೆ ಸೇರಿದವನು, ನಾನು ಈ ಮನೆಗೆ ಸೇರಿದವನು, ನಾನು ಈ ಆಫೀಸಲ್ಲಿ ಕೆಲಸ ಮಾಡ್ತೇನೆ, ಅಥವಾ ನಾನು ಈ ಕಂಪನಿಯ ಒಡೆಯನಾಗಿ ರೂಪಗಳು, ನಾನು ಮನುಷ್ಯ, ನಾನು
ಪ್ರಾಣಿ, ಇದೆಲ್ಲ ಅನ್ಯಥಾ ರೂಪ. ಸೊ ಹಿತ್ವಾ ಅನ್ಯಥಾ ರೂಪಂ ಸ್ವರೂಪೇಣ ಅವಸ್ಥಿತಿ. ಸೊ ನಮ್ಮ ಸ್ವರೂಪ ಏನಂತಂದ್ರೆ ನಾನು ನಿತ್ಯ ಕೃಷ್ಣದಾಸ. ಸೊ ಇದು ಯಾವಾಗ ನಮಗೆ ಅರ್ಥವಾಗುತ್ತೆ, ಮತ್ತೆ ಅದೇ ಪ್ಲಾಟ್ಫಾರ್ಮ್ ಮೇಲೆ ನಾವು ಯಾವಾಗ ನಮ್ಮ ಚಟುವಟಿಕೆಗಳನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತೇವೆ, ಆ ಸ್ಥಿತಿಯನ್ನೇ ಬ್ರಹ್ಮಭೂತ ಸ್ಥಿತಿ ಅಥವಾ ಬ್ರಾಹ್ಮಿ ಸ್ಥಿತಿ ಅಂತೇಳಿ ಹೇಳ್ತಾರೆ. ಸೊ ಅದೇ ಒಂದು ಮುಕ್ತಿಯ ಹಂತ. ಆದುದರಿಂದ ಐಹಿಕ ಬಂಧನದಿಂದ ಬಿಡುಗಡೆಯೇ ಬ್ರಾಹ್ಮಿ ಸ್ಥಿತಿ. ಸೊ ಈ ಐಹಿಕ ಬಂಧನ ಏನಿದೆ, ಐಹಿಕ ಬಂಧನ ಅಂತಂತಂದ್ರೆ ನಮ್ಮ ಇಂದ್ರಿಯಗಳನ್ನು ತೃಪ್ತಿಪಡಿಸ್ಲಿಕ್ಕೆ ಕೆಲಸ ಮಾಡ್ತಾ ಇರೋದು, ಅದು ಐಹಿಕ ಬಂಧನ. ಕೃಷ್ಣನ ಸೇವೆಯಲ್ಲಿ ತೊಡಗಿಕೊಳ್ಳೋದು ಅದು ಭೌತಿಕ ಆಧ್ಯಾತ್ಮಿಕ ಸ್ಥಿತಿ. ಶಿಲ ಭಕ್ತಿವಿನೋದ ಠಾಕೂರರು ಭಗವದ್ಗೀತೆಯ 2ನೇ ಅಧ್ಯಾಯವು ಇಡೀ ಗ್ರಂಥದಲ್ಲಿರುವುದನ್ನೆಲ್ಲ ಹೇಳುತ್ತದೆ ಎಂದು ಸಂಕ್ಷೇಪವಾಗಿ ಹೇಳುತ್ತಾರೆ. ಸೊ ಈ 2ನೇ ಅಧ್ಯಾಯವನ್ನು ಇಡೀ ಭಗವದ್ಗೀತೆಯ ಒಂದು ಸಾರಾಂಶದ ರೂಪದಲ್ಲಿ ಇದೆ ಅಂಥೇಳಿ ಭಕ್ತಿವಿನೋದ ಠಾಕೂರರು ಆಚಾರ್ಯರು ಅವರು ಹೇಳಿದ್ದಾರೆ. ಭಗವದ್ಗೀತೆಯ ವಸ್ತುಗಳು ಕರ್ಮಯೋಗ, ಜ್ಞಾನಯೋಗ ಮತ್ತು ಭಕ್ತಿಯೋಗ. 2ನೇ ಅಧ್ಯಾಯದಲ್ಲಿ ಇಡೀ ಗ್ರಂಥದ ಮತ್ತು ಜ್ಞಾನಯೋಗಗಳನ್ನು ಸ್ಪಷ್ಟವಾಗಿ ಮತ್ತು ಭಕ್ತಿಯೋಗದ ಕ್ಷಣ ನೋಟವನ್ನು ನೀಡಿದೆ. ಸೊ ಭಗವದ್ಗೀತೆಯಲ್ಲಿ ನಾವು ಅದನ್ನು ಮುಖ್ಯವಾಗಿ ವಿಂಗಡಣೆ ಮಾಡಿದ್ರೆ ಅದರಲ್ಲಿ ಕರ್ಮಯೋಗ, ಜ್ಞಾನಯೋಗ ಮತ್ತು ಭಕ್ತಿಯೋಗದ ಬಗ್ಗೆ ನಮಗೆ ಗೊತ್ತಾಗುತ್ತೆ. ಸೊ ಈ 2ನೇ ಅಧ್ಯಾಯದಲ್ಲಿ ಕೂಡ ಈ 3 ಯೋಗಗಳ ಬಗ್ಗೆ ಕೃಷ್ಣ ನಮಗೆ ಇಲ್ಲಿ ಹೇಳ್ಕೊಟ್ಟಿದ್ದಿದೆ. ಕರ್ಮಯೋಗದ ಬಗ್ಗೆನೂ ಹೇಳಿದಿದೆ, ಜ್ಞಾನಯೋಗದ ಬಗ್ಗೆನೂ ಹೇಳಿದಿದೆ, ಮತ್ತು ಶುದ್ಧ ಭಕ್ತಿಯೋಗನು ಅದನ್ನು ಕೂಡ ಒಂದು ಕಿರುನೋಟದ ಪ್ರಕಾರ ಈ 2ನೇ ಅಧ್ಯಾಯದಲ್ಲಿ ಹೇಳಲಾಗಿದೆ. ಸೊ 2ನೇ ಅಧ್ಯಾಯವನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ನಾವು ಇಡೀ ಗೀತೆಯ ಒಂದು ಸಂಕ್ಷೇಪವಾಗಿ ಅದನ್ನು ಅರ್ಥ ಮಾಡಿಕೊಂಡ ಹಾಗೆ ಆಗುತ್ತೆ. ಸೊ ಇಲ್ಲಿಗೆ ಶ್ರೀಮದ್ ಭಗವದ್ಗೀತೆಯ ಗೀತಾ ಸಾರ ಸಂಗ್ರಹ ಎಂಬ 2ನೇ ಅಧ್ಯಾಯದ ಭಕ್ತಿ ವೇದಾಂತ ಭಾವಾರ್ಥವು ಮುಗಿಯಿತು. ಸೊ ಇಲ್ಲಿಗೆ ನಾವು ನಮ್ಮ ಭಗವದ್ಗೀತೆ 2ನೇ ಅಧ್ಯಾಯವನ್ನು ಕಂಪ್ಲೀಟ್ ಮಾಡಿದ್ದೇವೆ. ಮುಂದಿನ ಕ್ಲಾಸ್ನಲ್ಲಿ ನಾವು 3ನೇ ಅಧ್ಯಾಯ ಕರ್ಮಯೋಗ ಅನ್ನೋದು ಅದನ್ನು ಪ್ರಾರಂಭ ಮಾಡುವ. ಸೊ ಇವತ್ತಿನ ಕ್ಲಾಸಿಗೆ ಸಂಬಂಧಪಟ್ಟ ಏನಾದರೂ ಪ್ರಶ್ನೆಗಳಿದ್ರೆ ಕೇಳಬಹುದು, ಅಥವಾ ನಾವು ರಿವಿಷನ್ ಕೂಡ ಮಾಡಬಹುದು. ಯಾರಿಗಾದ್ರೂ ಪ್ರಶ್ನೆಗಳಿದ್ರೆ ಅನ್ಮ್ಯೂಟ್ ಮಾಡಿಕೊಂಡು ಕೇಳಬಹುದು. ಇವತ್ತು ನಾವು ಶ್ಲೋಕ ನಂಬರ್ 70, 71, 72 3 ಶ್ಲೋಕಗಳನ್ನು ನೋಡಿದೆ. ಸೊ ಸಮುದ್ರದ ಉದಾಹರಣೆಯನ್ನು ಕೊಟ್ಟು ಕೃಷ್ಣ ಒಬ್ಬ ಸ್ಥಿತಪ್ರಜ್ಞನ ಬಗ್ಗೆ, ಕೃಷ್ಣ ಪ್ರಜ್ಞೆಯಲ್ಲಿ ಇರುವ ವ್ಯಕ್ತಿ ಬಗ್ಗೆ ಏನನ್ನು ಹೇಳ್ತಾರೆ? ಸೊ ಯಾರು ಹೇಳ್ಬೋದು? ಕವಿತಾ ಮಾತಾಜಿ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಪ್ರಭು, ನದಿ ಹೇಗೆ ಸಮುದ್ರಕ್ಕೆ ಹರ್ಕೊಂಡು ಹೋಗುತ್ತಲ್ವಾ, ಅದೇ ರೀತಿ ಅವನಿಗೆ ಎಷ್ಟೇ ನೀರಿನ ಬಯಕೆಗಳಿದ್ರೂ ಸಹ ಅವನು ಸ್ಥಿರವಾಗಿರ್ತಾನೆ ಅಂತ ಹೇಳ್ತಿದ್ದಾರೆ ಪ್ರಭು. ಭಕ್ತಿಕಾಮಿಗಳು, ಮುಕ್ತಿಕಾಮಿಗಳು ಮತ್ತೆ ಯೋಗ ಸಿದ್ಧಿಗಳು, ಹಠಯೋಗ ಅವರು ಶಾಂತಿಯುತವಾಗಿರೋದಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಅವರಲ್ಲಿ ಆಸೆಗಳು ಇನ್ನೂ ಇರುತ್ತೆ. ಆದ್ರೆ ಒಬ್ಬ ಭಕ್ತನಿಗೆ ಸದಾ ಒಂದು ಸಮುದ್ರದ ಹೇಗೆ ಒಂದು ಪೂರ್ಣತೆಯನ್ನು ಹೊಂದಿರುತ್ತಲ್ವಾ, ಆ ರೀತಿಯಾಗಿ ಅವನು ಪೂರ್ಣತೆಯಲ್ಲಿ ಇರ್ತಾನೆ ಅಂತ ಹೇಳಿದ್ದಾರೆ ಪ್ರಭು. ಓಕೆ. ಪ್ರಭು ಇದು ಸಾರಿ ಹರೇ ಕೃಷ್ಣ ಹೇಳಿ ಪ್ರಭು, ಇದು ಆತ್ಮ ಸಾಕ್ಷಾತ್ಕಾರ ಅಂತ ನೀವು ಹೇಳಿದ್ರಿ. ಈಗ ನಮ್ಮ ನಿಜ ಸ್ವರೂಪವನ್ನು ಅರ್ಥ ಮಾಡ್ಕೊಳ್ಳೋದು. ಹರೇ ಕೃಷ್ಣ ಪ್ರಭು, ಕೇಳಿಸ್ತಾ ಇದೆ ಹರೇ ಕೃಷ್ಣ ಹೇಳಿ ಪ್ರಭು. ಆತ್ಮ ಸಾಕ್ಷಾತ್ಕಾರ ಅಂದ್ರೆ ನಮ್ಮ ನಿಜ ಸ್ವರೂಪವನ್ನ ಅರ್ಥ ಮಾಡ್ಕೊಳ್ಳೋದು. ನಾವು ಭಗವಂತನ ನಿತ್ಯ ದಾಸರು. ನಾವು ಭಗವಂತನಿಗೆ ಸಮಾನವಾಗೂ ಆಗೋದಕ್ಕೆ ಆಗೋದಿಲ್ಲ, ಭಗವಂತನಿಗಿನ್ನ ಜಾಸ್ತಿ ಇದಾಗೋದು ಅಂದ್ರೆ ಈಗ ಮತ್ತೆ ಬ್ರಾಹ್ಮ್ಯ ಸ್ಥಿತಿ ಅಂತ ಹೇಳಿದ್ರಿ ಪ್ರಭು, ಅದೆರಡೂ ಹಾಗಾದ್ರೆ ಒಂದೇನಾ? ಬ್ರಾಹ್ಮ್ಯ ಸ್ಥಿತಿ ಅಂದ್ರೆ ಆತ್ಮ ಸಾಕ್ಷಾತ್ಕಾರ ಎರಡು ಒಂದೇ ಇದಕ್ ಬರುತ್ತಲ್ವಾ? ಹಾಗಾದ್ರೆ ಈಗ ಬ್ರಹ್ಮನ್ ನೆಲೆಗೆ ಹೋಗ್ತಾರಲ್ವಾ ಪ್ರಭು ನಿರಾಕಾರವಾದಿಗಳು, ಅವರು ಆತ್ಮ ಸಾಕ್ಷಾತ್ಕಾರವನ್ನು ಹೊಂದಿರ್ತಾರ? ಕಂಪ್ಲೀಟ್ ಇರಲ್ಲ, ಅವ್ರದ್ದು ಪಾರ್ಷಿಯಲ್ ಇರುತ್ತೆ, ಅಪೂರ್ಣವಾಗಿರುತ್ತೆ ಅದು. ಅವ್ರ ಅಂದ್ರೆ ನಾನು ಆತ್ಮ ಅಲ್ಲ, ಸಾಕ್ಷಾತ್ಕಾರದಲ್ಲಿ, ಆತ್ಮ ಸಾಕ್ಷಾತ್ಕಾರದಲ್ಲಿ
ಹಾ ಹಾ ದೇಹ ಅಲ್ಲ, ಆತ್ಮ ಅಷ್ಟೇ ಗೊತ್ತಾಗಿರುತ್ತೆ. ಬಟ್ ಆತ್ಮದ ಸ್ಥಿತಿ ಏನು, ನಾನು ಕೃಷ್ಣನ ಅಂಶ ಅಂತೇಳಿ ಅದು ಅವರಿಗೆ ತಿಳಿದಿರಲ್ಲ. ಅದಕ್ಕಾಗಿ ಅವರ ಆತ್ಮ ಸಾಕ್ಷಾತ್ಕಾರ ಸಂಪೂರ್ಣವಾಗಿರೋದಿಲ್ಲ. ಆಮೇಲೆ ಭಾಗವತಂದಲ್ಲಿ ಹೇಳೋರ ಪ್ರಕಾರ ಅಂಥ ವ್ಯಕ್ತಿಗಳು ಬ್ರಹ್ಮಜ್ಯೋತಿಯಲ್ಲಿ ಲೀನವಾದರೂ ಕೂಡ ಮತ್ತೆ ಅವರ ಪತನವಾಗುತ್ತೆ, ಮತ್ತೆ ಅವರ ಭೌತಿಕ ಸಂಸಾರದಲ್ಲಿ ಜನ್ಮ ತೆಗೆದುಕೊಳ್ತಾರೆ. ಮತ್ತೆ ಪರಮಾತ್ಮ ಸಾಕ್ಷಾತ್ಕಾರ ಆಗತ್ತಲ್ವ, ಅವರು ಸಾಕಾರ ರೂಪದಲ್ಲೇ ಭಗವಂತನ ಇದ್ ಮಾಡ್ಕೊಂಡಿರ್ತಾರಲ್ವಾ? ಅದರಲ್ಲೂ ಕೆಲವು ಯೋಗಿಗಳು ಭಗವಂತನ ಇದು ಧ್ಯಾನದಲ್ಲಿ ಮತ್ತೆ ಅವರು ಭಗವಂತನಲ್ಲಿ ಅಥವಾ ಪರಮಾತ್ಮನಲ್ಲಿ ಲೀನವಾಗ್ಬೇಕಂತ ಹೇಳಿ ಆಸೆ ಇಟ್ಕೊಂಡಿರ್ತಾರೆ. ಸೊ ಅಂಥ ವ್ಯಕ್ತಿಗಳು ಅವ್ರದ್ದು ರಿಯಲೈಸೇಷನ್ ಕಂಪ್ಲೀಟ್ ಇರಲ್ಲ. ಯಾರು ಪರಮಾತ್ಮ ರಿಯಲೈಸೇಷನ್ ಮಾಡಿಕೊಂಡು ಅವನ ಸೇವೆಯಲ್ಲಿ ತೊಡಗಿಕೊಳ್ಬೇಕಂತೇಳಿ ಮುಂದೆ ಬರೀತಾರೆ, ಅವರು ಮಾತ್ರ ಆತ್ಮ ಸಾಕ್ಷಾತ್ಕಾರದಲ್ಲಿ ಮತ್ತೆ ಮುಂದೆ ಹೋಗ್ತಾರೆ. ಅಂದ್ರೆ ಇಲ್ಲಿ ಸೇವೆ ಅನ್ನೋದು ತುಂಬಾ ಮುಖ್ಯ ಆಗತ್ತೆ. ಈಗ ಎಸ್, ಅದೇ ನಿಜವಾದ ಸ್ಥಿತಿ. ನಮ್ಮ ನಿಜವಾದ ಸ್ಥಿತಿ ಅಂತಂದ್ರೆ ಯಾವಾಗ್ಲೂ ಸೇವೆಯಲ್ಲಿ ತೊಡಕೊಂಡಿರಬಹುದು. ಪ್ರಭು, ಈಗಾಗ ನಾವೀಗ ನಿಜವಾದ ಸ್ಥಿತಿ. ಸೊ ಅದು ನಾನು ಕೃಷ್ಣನ ಸೇವೆ ಮಾಡಬಾರ್ದು. ನಾವೀಗ ಸ್ಟಾರ್ಟಿಂಗ್ ಡಿವೋಟೀಸ್ ಅಲ್ವಾ ಪ್ರಭು? ಈಗ ನಾವು ಸೇವೆ ಅಂದ್ರೆ ನಾವು ಯಾವ ರೀತಿಯಾಗಿ ನಾವು ಚಾಂಟಿಂಗ್ ಮಾಡೋದು ಒಂದು ಸೇವೆ ಆಗತ್ತಲ್ವಾ? ಹೌದು, ಸೇವೆ ಅಂತಂತಂದ್ರೆ ಋಷಿಕೇಶ ಸೇವನಂ, ಇಂದ್ರಿಯಗಳನ್ನು ಕೃಷ್ಣನ ಸೇವೆಯಲ್ಲಿ ತೊಡಗಿಸ್ಕೊಳ್ಳೋದು. ಸೊ ಇಂದ್ರಿಯ ಅಂತಂದ್ರೆ ಜ್ಞಾನೇಂದ್ರಿಯ ಇದೆ, ಕರ್ಮೇಂದ್ರಿಯ ಇದೆ. ಜ್ಞಾನೇಂದ್ರಿಯ ಅಂತಂದ್ರೆ ಇದು ಕೇಳೋದು, ಅದು ಕೂಡ ಒಂದು ಇಂದ್ರಿಯ. ಸೊ ನಾವು ಕೃಷ್ಣನ ಬಗ್ಗೆ ಕೇಳ್ತಾ ಇದ್ರೆ ಅದು ಕೂಡ ಸೇವೆನೆ, ಕೃಷ್ಣನ ಬಗ್ಗೆ ಹೇಳ್ತಾ ಇದ್ರೆ ಅದು ಕೂಡ ಸೇವೆನೆ. ಅದು ಬಿಟ್ಟು ಕೃಷ್ಣನ ನಾವು ಬೇರೆ ಬೇರೆ ನಮ್ಮ ಕೈ ಕಾಲುಗಳಿಂದ, ನಮ್ಮ ಬುದ್ಧಿಯಿಂದ, ನಮ್ಮ ಮನಸ್ಸಿನಿಂದ ಕೂಡ ನಾವು ಕೃಷ್ಣನ ಸೇವೆಯನ್ನು ಮಾಡ್ಬೋದು. ನಮಗೇನೋ ಒಂದು ಎಬಿಲಿಟಿ ಇರುತ್ತೆ, ಆ ಎಬಿಲಿಟಿಯನ್ನು ನಾನು ಕೃಷ್ಣನ ಸೇವೆಯಲ್ಲಿ ಬಳಸ್ಕೋಬಹುದು. ಈಗ ನನಗೇನೋ ನಾನು ಪೇಂಟ್ ಮಾಡ್ಬೋದು, ಅಥವಾ ನಾನು ಚೆನ್ನಾಗಿ ಅಡುಗೆ ಮಾಡ್ಬೋದು, ನನ್ನ ಮನೆ ಚೆನ್ನಾಗಿ ಕ್ಲೀನಾಗಿ ಇಟ್ಕೋಬೋದು, ಅಥವಾ ನಾನೇನೋ ಒಂದು ಮ್ಯಾನೇಜ್ ನಮ್ಮಲ್ಲಿ ಇದೇ ಸಾಮರ್ಥ್ಯಗಳಿದೆ, ಅದೆಲ್ಲವನ್ನು ನಾವು ಕೃಷ್ಣನ ಸೇವೆಯಲ್ಲಿ ತೊಡಗಿಸ್ಕೊಳ್ಬಹುದು. ಅದನ್ನೇ ಭಕ್ತಿ ಅಂತ ಹೇಳೋದು. ಓಕೆ ಪ್ರಭು, ಥ್ಯಾಂಕ್ ಯು ಪ್ರಭು. ಹರೇ ಕೃಷ್ಣ. ಹರೇ ಕೃಷ್ಣ. ಓಕೆ, ಸೊ ಇವತ್ತಿನ ಕ್ಲಾಸನ್ನು ನಾವು ಇಲ್ಲಿಗೆ, ಇದನ್ನ ಕ್ಲಾಸ್ನಲ್ಲಿ 3ನೇ ಅಧ್ಯಾಯ ಕರ್ಮಯೋಗದ ಬಗ್ಗೆ ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನ. ಅದಕ್ಕೆ ಜಯ. ಹರೇ ಕೃಷ್ಣ. ಹರೇ ಕೃಷ್ಣ. ಥ್ಯಾಂಕ್ ಯು ಪ್ರಭು.